ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಜಗತ್ತಿನಲ್ಲಿ ನಾನಾ ವಿಧ ಸತ್ಪುರುಷರು, ಮಹಾಪುರುಷರು, ಶಿವಯೋಗಿಗಳು, ಶಿವಾಚಾರ್ಯರು, ಶಿವಶರಣರು, ಶಿವಭಕ್ತರು ಮತ್ತೆ ಸಾಕಷ್ಟು ಜನ ಯೋಗಿಗಳು ಎಲ್ಲ ತಮ್ಮ ತಮ್ಮ ಅನುಭವಗಳನ್ನು ಜಗತ್ತಿಗೆ ಕರುಣಿಸಿದ್ದಾರೆ. ಅವುಗಳ ಪೈಕಿ ಶಿವಯೋಗ ಸಾಧನ ಅಂತೇನಾದ ಇದು ಅತ್ಯಂತ ಶ್ರೇಷ್ಠವಾದ ಸಾಧನ. ಶಿವಯೋಗ ಸಾಧನ, ಈ ಶಿವಯೋಗ ಸಾಧನೆಯನ್ನು ನಾವು ಮಾಡಿದೆವಂತಂದ್ರೆ ಏನಾಗ್ತದ? ಅಂಗ ಲಿಂಗ ಆಗೋದು, ಜೀವ ಶಿವನಾಗದು. ಇವೆರಡು ಮುಖ್ಯ ಗುರಿಗಳು. ಅಂಗಲಿಂಗವಾಗುವುದು, ಜೀವ ಶಿವನಾಗುವುದು. ಅಂಗಲಿಂಗ ಆಗದಂತಂದ್ರೆ ಅಂಗ ಪದಾರ್ಥ ರೂಪ, ಲಿಂಗ ಪ್ರಸಾದ ರೂಪ. ಪರಮಾತ್ಮನನ್ನ ನೆನೆಸಿದಾಗ ಪರಮಾತ್ಮನ ಒಂದು ಕೃಪೆ ಅಂತ ನಾವು ಭಾವಿಸಿದಾಗ ಅದು ಪ್ರಸಾದ ಆಗ್ತದೆ. ನಾವು ಪರಮಾತ್ಮನನ್ನ ಮರೆತು ಭೋಗಿಸಿದೆವಂತಂದ್ರೆ ಅದು ಅಂಗ ಆಗ್ತದೆ. ಪರಮಾತ್ಮನ ನೆನೆಸಿದಾಗ ಅದು ಲಿಂಗ ಆಗ್ತದೆ. ಈ ಅನ್ನ ಅದ, ಊಟ ಮಾಡಾಗ ಅನ್ನ ಊಟ ಮಾಡ್ತಿರ್ತೀವಿ. ಪರಮಾತ್ಮ ಇದು ನಿನ್ನ ಒಂದು ಕೃಪೆಯಪ್ಪ ಅಂತಂದೇವಂತಂದ್ರೆ ಅದು ಪದಾರ್ಥ ರೂಪವಾದ ಅನ್ನ ಏನಾಗ್ತದೆ? ನಿಮಗೆ ಪ್ರಸಾದ ಆಗ್ತದೆ. ಪ್ರಸಾದದಿಂದ ಪ್ರಸನ್ನತೆ ಉಂಟಾಗ್ತದೆ. ಆ ಪ್ರಸನ್ನತೆನೇ ಸರ್ವ ದುಃಖ ನಿವೃತ್ತಿ. ರೋಗ ಸಮಸ್ಯೆಗಳಿರ್ಬೋದು, ಮತ್ತೆ ಮಾನಸಿಕ ಖೇದಗಳಿರ್ಬೋದು, ಲೌಕಿಕ ಭೋಗಗಳಲ್ಲಿ ಕೊರತೆಗಳಿರ್ಬೋದು, ಅವು ಯಾವೂ ನಮಗೆ ಬಾಧೆ ಮಾಡ್ಲಾರ್ದಂಗ ನಮ್ಗೇನಾಗ್ತದ? ಪ್ರಸಾದ ಸ್ವೀಕಾರ ಮಾಡೋದು ಕಲಿಬೇಕು. ದಿನ ನೀರು ಕುಡಿತಿರ್ತೀವಿ. ನೀರು ಕುಡಿಯೋ ಟೈಮ್ನೊಳಗೆ ಒಂದಿಷ್ಟು ಪರಮಾತ್ಮ ಇದು ನೀರು ನಿನ್ನ ಕೃಪೆಯಪ್ಪ ಅಂದ್ರೆ ಅದೇ ನೀರು ತೀರ್ಥ. ಸರಳ, ಸಿಂಪಲ್ ಅದ ಅಷ್ಟೇ. ಅದರೊಳಗೆ ಏನು ಇದೆಲ್ಲ. ನೀರೇ ತೀರ್ಥ ಆಗ್ತದ, ಊಟನೇ ಪ್ರಸಾದ ಆಗ್ತದ. ಅಲ್ಲಿ ಶಿವ ಯೋಗ ಅಂತಂದ್ರೆ ಶಿವನಲ್ಲಿ ಬೆರೆತು ತಾನು ಶಿವನೇ ಆಗದು. ಅದೇ ಶಿವಯೋಗ. ಜೀವನಾದವನು ಶಿವನಲ್ಲಿ ಬೆರೆತು ತಾನು ಶಿವನಾಗೋದು. ಅದಕ್ಕೆ ಶಿವಯೋಗ ಅಂತಾರೆ. ಒಂದು ಸುಭಾಷಿತ ಬರ್ತದೆ. ಏನಂದ್ರೆ ಕೇಳಿರ್ಬೇಕಿದು. ಅಲಂಕಾರ ಪ್ರಿಯೋ ವಿಷ್ಣುವು, ಅಭಿಷೇಕ ಪ್ರಿಯೋ ಶಿವ, ನಮಸ್ಕಾರ ಪ್ರಿಯೋ ಭಾನು, ಬ್ರಹ್ಮಣೋ ಭೋಜನ ಪ್ರಿಯ ಅಂತ. ಕೇಳಿರ ಇದು? ಎಲ್ಲರೇ ಯಾವಾಗರೆ ಕೇಳಿರ ಇದು ಸುಭಾಷಿತ? ಬರ್ಕೋರಿ ಇದು ಸುಭಾಷಿತ. ಎಲ್ಲರೇ ಹೇಳಕ್ ಚಂದ ಇರ್ತದ. ಅಲಂಕಾರ ಪ್ರಿಯೋ ವಿಷ್ಣುವು. ವಿಷ್ಣು ಏನದನ? ಅಲಂಕಾರ ಪ್ರಿಯ. ನಾನಾ ವಿಧವಾದ
ಹೂಗಳಿಂದ, ಎಲೆಗಳಿಂದ, ವಸ್ತ್ರಗಳಿಂದ, ಗಂಧ ವಿಭೂತಿಗಳಿಂದ ಏನು ನೀವು ಮಾಡ್ತೀರಿ, ಅವನಿಗೆ ಅಲಂಕಾರ ಮಾಡಿದಷ್ಟು ಅವನಿಗೆ ಖುಷಿ. ವಿಷ್ಣುವಿನ ಒಂದು ಕೃಪೆ ಬೇಕು ನಮ್ಮ ಜೀವನದಲ್ಲಿ, ರಕ್ಷಣೆ ಬೇಕು, ಆತನ ರಕ್ಷಣಾಕರ್ತ ರಕ್ಷಣೆ ಬೇಕು ಅಂದ್ರೆ ಅಲಂಕಾರ ಪ್ರಿಯರಾಗಬೇಕು. ಮನಿ ಮುಂದ ಪ್ರತಿನಿತ್ಯ ನೀರು ಹೊಡೆದು ರಂಗೋಲಿ ಹಾಕ್ತಿರಲ್ಲ, ಅಲಂಕಾರ ಅಲ್ಲಿಂದ ಚಾಲು ಆಗ್ತದೆ. ನಮ್ಮ ಎಲ್ಲಿ ಅಲಂಕಾರ ಚೆನ್ನಾಗಿರ್ತದ ಅಲ್ಲಿ ವಿಷ್ಣು ಹೆಚ್ಚು ಹೆಚ್ಚು ಪ್ರಕಟ ಆಗ್ತಾನೆ, ಅಲ್ಲಿ ಪರಮಾತ್ಮನ ರಕ್ಷಣೆ ಚೆನ್ನಾಗಿರ್ತದೆ. ಅಲಂಕಾರ ಪ್ರಿಯೋ ವಿಷ್ಣು. ಅಭಿಷೇಕ ಪ್ರಿಯೋ ಅಂದ್ರೆ ಜಲಧಾರ. ಅಭಿಷೇಕ ಅಂದ್ರೆ ಜಲಧಾರೆ. ಅಭಿಷೇಕ ಪ್ರಿಯೋ ರುದ್ರ ಅಥವಾ ಶಿವ. ಅಭಿಷೇಕ ಪ್ರಿಯ ಶಿವ. ಅಲಂಕಾರ ಮಾಡ್ಲಕ್ಕ ರೊಕ್ಕ ಬೇಕಾತಾವ, ಅಭಿಷೇಕ ಮಾಡ್ಲಿಕ್ಕೆ ಏನ್ ಬೇಕಾತ? ನಿಂಬಲ್ಲಿ ಏನ್ ನೀರದ ಅದೇ ನೀರ್ ತಗೊಂಡು ಲಿಂಗದ ಮೇಲೆ ಹಾಕೋತ್ ಕೂತ್ರ ಆಯ್ತಪ್ಪ ಅಭಿಷೇಕ. ಅದಕ್ಕೆ ಲಿಂಗದ ಮೇಲೆ ಈಗ ಅಭಿಷೇಕ ಅದು ಮಾಡೋ ಟೈಮ್ನಾಗ ಜಲಧಾರ ಪಾತ್ರ ಮ್ಯಾಲ ಹಿಡಿಸಿರ್ತಾರಲ್ಲ, ನಿಮ್ ಕೈ ಹಿಡಿಸಿ ಮಂತ್ರ ಹೇಳಿಸ್ತಿರ್ತಾರ. ಕಂಟಿನ್ಯೂ ನೀರು ಆ ಲಿಂಗದ ಮೇಲೆ ಬೀಳುತ್ತಿರ್ತದ. ಲಿಂಗದ ಮೇಲೆ ಹೆಂಗ ನೀರು ಬೀಳುತ್ತಿರ್ತದ ಹಂಗಂಗ ಲಿಂಗದ ಕೃಪೆ ನಿಮ್ಗೆ ಆಗ್ತಿರ್ತದ. ಅದಕ್ಕೆ ಲಿಂಗದ ಮೇಲೆ ಎಷ್ಟು ನೀರು ಹಾಕ್ತೀರಿ ಅಷ್ಟು ಏನಾಗ್ತದ, ನಿಮ್ಗ ಆ ಶಿವನ ಕೃಪೆ ಆಗ್ತದ. ಮುಂದ ನಮಸ್ಕಾರ ಪ್ರಿಯೋ ಭಾನು. ಭಾನು ಅಂದ್ರೆ ಸೂರ್ಯ. ಸೂರ್ಯಗ ನಮಸ್ಕಾರ ಮಾಡ್ತಿರ್ಬೇಕಂತ ಯಾವಾಗ ನೆನಪಾಗ್ತದ ಅವಾಗ ಸೂರ್ಯಗೊಂದು ಸೆಲ್ಯೂಟ್ ಹೊಡಿಬೇಕು. ಸೂರ್ಯ ನಿನ್ಲಿಂತೆ ಆದಪ್ಪ ಇದೆಲ್ಲ ನಡೆದದ. ಈ ಬ್ರಹ್ಮಾಂಡದೊಳಗಿರುವ ಎಲ್ಲಾ ಗ್ರಹಗಳು ನಿನ್ನಿಂದ ಹುಟ್ಟ್ಯಾವ, ಅವೆಲ್ಲ ವಸ್ತು ನಿನ್ಲಿಂತೆ ತಿರುಗ್ಲಕತ್ತವ, ನಿನ್ ಸುತ್ತನೇ ತಿರುಗ್ಲಕತ್ತವ. ಇಡೀ ಜಗತ್ತಿನ ಎಲ್ಲಾ ಲೀಲೆಗಳಿಗೆ ನಿನ್ನ ಬೆಳಕು ನಿನ್ನ ಶಾಖಗಳೇ ಕಾರಣ ಆಗ್ಯಾವಪ್ಪ, ಮೂಲಾಧಾರ ಆಗ್ಯಾವ. ಅವು ಇರ್ಲಿಲ್ಲ ಅಂತಂದ್ರ ಈ ಜಗತ್ತು ನಡೆಯೋದು ಬಹಳ ಕಷ್ಟ ಅದ ಅಂತೇಳಿ ಅವನಿಗೊಂದು ಸೆಲ್ಯೂಟ್. ದೊಡ್ಡ ಮನುಷ್ಯ ಅದಿ ಅಂತ ಒಂದು ನಮಸ್ಕಾರ ಮಾಡ್ಬೇಕು ಸೂರ್ಯ. ಅವನ್ ಏನಾರು ಟೆಂಪರೇಚರ್ ಸ್ವಲ್ಪ ಕಡಿಮೆ ಆಯ್ತಂದ್ರೆ ಎಲ್ಲರೂ ವೀಕ್ ಆಗಿ ಹೋಗ್ಬಿಡ್ತೀವಿ. ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆಯ್ತಂದ್ರೆ ಒಣಗಿ ಹೋಗ್ಬಿಡ್ತೀವಿ. ಇಲ್ಲಿ ಬೇಸಿಗೆ ಇರ್ಬೋದು, ಚಳಿಗಾಲ ಇರ್ಬೋದು, ಮಳೆಗಾಲ ಇರ್ಬೋದು. ಕೆಲವೊಬ್ಬರಿಗೆ ಬೇಸಿಗೆ ಒಳಗ ಬಾಯಾಗ ಜೊಲ್ಲು ಸೋರ್ತಿರ್ತದೆ, ಬಾಯಿ ಹಸಿ ಹಸಿ ಜೊಲ್ಲು ಆಗ್ತದೆ ಬೇಸಿಗೆ ಒಳಗೆ. ಇನ್ನು ಅದೇ ಬೇಸಿಗೆ ಒಳಗೆ ಕೆಲವೊಬ್ಬರು ಪ್ರಕೃತಿಯ ಪ್ರಕಾರ ಬಾಯಿ ಒಣಗ್ತಿರ್ತದೆ. ಏನ್ ಮಾಡ್ಬೇಕು ಹಿಂಗಾದ್ರ? ಬಾಯಿ ಒಣಗವ್ರು ಏನ್ ಮಾಡ್ಬೇಕು, ಬಾಯಾಗ ಜೊಲ್ಲು ಸುರ್ಸವ್ರು ಏನ್ ಮಾಡ್ಬೇಕು? ಎರಡು ರೀತಿ ಎಣ್ಣೆಗಳು ಸಿಗ್ತಾವ. ಒಂದು ಕೊಬ್ಬರಿ ಎಣ್ಣೆ, ಇನ್ನ ಒಂದು ಸಾಸಿವೆ ಎಣ್ಣೆ. ಇದ್ರಾಗ ಯಾವ ಎಣ್ಣೆ ತಂಪು, ಯಾವ ಎಣ್ಣೆ ಹೀಟ್ ಉಷ್ಣ? ಯಾವುದು? ಸಾಸಿವೆ ಎಣ್ಣೆ ಉಷ್ಣ, ತೆಂಗಿನ ಎಣ್ಣೆ. ಕೊಬ್ಬರಿ ಎಣ್ಣೆ ಅಂತಂದ್ರೆ ನೀವು ಪ್ಯಾರಾಚೂಟ ಇಂಥವೆಲ್ಲ ಬಳಸಬಾರ್ದು. ಚಲೋ ತೆಂಗಿನಕಾಯಿ ತಗೊಂಡು ಒಡೆದು ಕೊಬ್ಬರಿ ತೆಗೆದು ಆ ಕೊಬ್ಬರಿ ಗಾಣಕ್ಕೆ ಕೊಯ್ದು ಹಾಕಿ ಆ ಎಣ್ಣೆ ತಗೋಬೇಕು ನೀವು. ಆ ಎಣ್ಣೆ ತಗೊಂಡು ಯಾರ್ದು ಬಾಯಿ ಒಣಗಿರ್ತದ, ಡ್ರೈ ಇರ್ತದ, ಅವ್ರು ಏನ್ ಮಾಡ್ಬೇಕು, ಒಂದು ಚಮಚ ಎಣ್ಣೆ ಬಾಯಿ ಒಳಗೆ ಹಾಕೊಂಡು ಮುಕ್ಕಳಿಸ್ಬೇಕು. ಆಯಿಲ್ ಪುಲ್ಲಿಂಗ್ ಅಂತಾರ ಅದಕ್ಕೆ, ಬಾಯಿ ಮುಕ್ಕಳಿಸುವುದು. ಅದು ಮಾಡಿದ್ರೆ ಏನಾಗ್ತದ, ಬಾಯಿ ಒಣಗಿದಂಗ ಏನ್ ಅನಿಸ್ತಿರ್ತದಲ್ಲ
ಆ ಬಾಯಿ ಒಳಗ ತಂಪು ತತ್ವ ಮ್ಯಾಲೆ ನಾವು ಅದಕ್ಕೆ ಲೇಪನ ಮಾಡಿದೆವು, ಬಾಯಿ ಮುಕ್ಕಳಿಸೋದ್ರಿಂದ ಅದೇನಾಗ್ತದ, ಒಳಗಿನ ತಂಪು ತತ್ವವನ್ನು ಹೊರಗೆ ತರ್ತವೆ. ಹೀಗಾಗಿ ಬಾಯಿ ಒಣಗ ಸಮಸ್ಯೆ ಪರಿಹಾರ ಆಗಿಬಿಡ್ತವೆ. ಮತ್ತೆ ಯಾರ ಬಾಯಿ ಒಳಗೆ ಜೊಲ್ ಬರ್ತದ ಅವರೊಂದಿಷ್ಟು ಸಾಸಿವೆ ಎಣ್ಣೆ ಮಾಡಿಸ್ಕೊಂಡು ಗಾಣದಾಗ, ಕೋಲ್ಡ್ ಪ್ರೆಸ್ ಗಾಣ ಅಂತ ಬಂದಾವ್, ನಿಮ್ಮ ಊರಾಗನು ಬಂದಿರ್ಬೋದು, ನಮ್ಮ ಊರಾಗನು ಬಂದಾವ್ ಕೋಲ್ಡ್ ಪ್ರೆಸ್ ಗಾಣ ಅಂತ, ಓಣಿಗೆ ಬಂದವು. ಈಗ 1 ಲೀಟರ್ ಸನ್ಫ್ಲವರ್ ಆಯಿಲ್ ಎಷ್ಟು ಹೆಂಗ್ ಬೀಳ್ತದ ರೇಟ್? ಶೇಂಗಾ ಎಣ್ಣೆ ಎಷ್ಟು ಬೀಳ್ತದ? 1 ಲೀಟರ್ ಶೇಂಗಾ ಎಣ್ಣೆ ತರಬೇಕಂದ್ರೆ ಎಷ್ಟು ಇರ್ತದ ರೇಟ್? 150ರಿಂದ 200 ರೂಪಾಯಿ ಎಷ್ಟೋ ಒಂದಿಷ್ಟು ಇರ್ತದ. ಅವ್ರ ಬಳಿ ನೀವು ಹೋದ್ರಿ ಅಂತಂದ್ರ ಆ ಗಾಣದಾಗ 1 ಲೀಟರ್ ಎಣ್ಣೆ ತೆಗಿಬೇಕಾದ್ರ ಚಲೋ ಕ್ವಾಲಿಟಿ 4 kg ಶೇಂಗಾ ಹಾಕಬೇಕಾಗ್ತದೆ. 1 kg ಶೇಂಗಾ ಹೆಂಗದ ರೇಟ್? 100, 150, 140, 150 ಎಷ್ಟೋ ಇರ್ತದೆ. 4 kg ಅಂತಂದ್ರೆ ರೇಟ್ ಆಯ್ತು 500-600 ರೂಪಾಯಿ ಆಯ್ತು. ಪ್ಯೂರ್ ಶೇಂಗಾದ ಎಣ್ಣೆ ಹಿಂಗ್ ಹಾಕಿ ಹಿಂಗ್ ತೆಗೆದು ಕೊಡ್ತಾರ. 4 kg ಹಾಕಿದ್ರ, ಅದು ಚಲೋ ಕ್ವಾಲಿಟಿ ಶೇಂಗಾ ಹಾಕಿದ್ರ 1 ಲೀಟರ್ ಎಣ್ಣೆ ಬರ್ತದೆ. ನೀವೇನಾರ ಕ್ವಾಲಿಟಿ ಸರಿಗಿರ್ಲಾರ್ದು ಶೇಂಗಾ ಏನಾರ ಅದ್ರಾಗ ಹಾಕಿದ್ರಿ ಅಂತಂದ್ರ 1 ಲೀಟರ್ ಬರಲ್ಲ, ಅದಕ್ಕಿಂತ ಕಡಿಮೆ ಬರ್ತದ. ಆ ಎಣ್ಣೆ ತಗೊಂಡು ನೀವೇನ್ ಮಾಡ್ಬೇಕು, ಕೊಬ್ಬರಿ ಎಣ್ಣೆ ಬಾಯಿ ಯಾರು ಒಣಗಿದಿರ್ತದ ಅವ್ರು ಕೊಬ್ಬರಿ ಎಣ್ಣೆ ಆಯಿಲ್ ಪುಲ್ಲಿಂಗ್ ಮಾಡಬೇಕು, ಬಾಯಿ ಮುಕ್ಕಳಿಸ್ಬೇಕು. ಬೆಳಿಗ್ಗೆ ಹಲ್ಲು ತಿಕ್ಕೊಂಡ್ಮೇಲೆ ಕೊಬ್ಬರಿ ಎಣ್ಣೆ ಬಾಯಿ ಮುಕ್ಕಳಿಸ್ಬೇಕು. ಬಾಯಿ ಒಳಗ ಕೊಬ್ಬರಿ ಎಣ್ಣೆ ಇದ್ರೆ ಏನಾಗಲ್ಲ, ಅದೇನಾಗ್ತದ, ಬಾಯಿ ಒಳಗಿಂದ ಕ್ರಿಮಿನಾಶಕ ಏನಾರ ಇದ್ರೆ ಸಾಯಿಸ್ಬಿಡ್ತದ. ಅಷ್ಟು ಸ್ಟ್ರಾಂಗ್ ಇರ್ತದ ಕೊಬ್ಬರಿ ಎಣ್ಣೆ. ಮತ್ತೆ ಯಾರ್ದು ಬಾಯಿ ಜೊಲ್ ಹಸಿ ಸೋರ್ತಿರ್ತದ ಅವ್ರು ಸಾಸಿವೆ ಎಣ್ಣೆ. ಒಬ್ರು ಹಿಂಗೆ ಹಾಕಿದ್ರು ನಮಗೆ ಅಡ್ವರ್ಟೈಸ್, ಕೋಲ್ಡ್ ಪ್ರೆಸ್ ಅದ ಬರ್ರಪ್ಪ ಅಂತ ಹೋಗಿದ್ದೇವೆ. ಅವ್ರ ಇದ್ರಾಗ ಕೂತು 1 ಲೀಟರ್ ಎಣ್ಣೆಗೆ 600-700 ಆಗ್ತದಂದ್ರ, ಈಗ ನೀವು ಉಣ್ಣ ಎಣ್ಣೆ 100-150 ರೂಪಾಯಿದಾಗ ಅದು ಎಣ್ಣೆ ಕೊಡ್ತಾರಂದ್ರೆ ಅದು ಎಣ್ಣೆನೇ ಅಲ್ಲ ಸರ್, ಅದು ಪೆಟ್ರೋಲಿಯಂ ಪ್ರಾಡಕ್ಟ್. ಅದ್ರೊಳಗೆ ತಳದಾಗ ಒಂದು ರೀತಿ ಎಣ್ಣೆ ಉಳಿತದ. ಅದು ಎಣ್ಣೆಗೆ ನೀವು ಕೊಬ್ಬರಿ ಎಣ್ಣೆದು ಸೇಂಟ್ ಮಿಕ್ಸ್ ಮಾಡಿದ್ರೆ ಕೊಬ್ಬರಿ ಎಣ್ಣೆ ಆಗ್ತದ, ಒಳ್ಳೆ ಎಣ್ಣೆ ಸೇಂಟ್ ಮಿಕ್ಸ್ ಮಾಡಿದ್ರೆ ಒಳ್ಳೆ ಎಣ್ಣೆ ಆಗ್ತದ. ನೀವು ಯಾವ ಎಣ್ಣೆ ಅಂತೀರಿ ಆ ಎಣ್ಣೆದು ಸೇಂಟ್ ಮಿಕ್ಸ್ ಮಾಡ್ತಾರ ಅದ್ರೊಳಗ. ಅದು ಆಕ್ಚುಲ್ ಅದು ಎಣ್ಣೆನೇ ಅಲ್ರಿ ಸರ್, ಅದು ಉಂಡ್ರ ಹಾರ್ಟ್ ಅಟ್ಯಾಕು, ಕಿಡ್ನಿ ಫೇಲು, ಲಿವರ್ ಫೇಲು ಆಗಿ ಜಲ್ದಿ ಸಾಯ್ತೀವಿ ಸರ್. ಅದಕ್ಕೆ ಈ 150 ರೂಪಾಯಿ ಕೊಟ್ಟು ಉಣ ಎಣ್ಣೆ ಬದಲಿ 600 ರೂಪಾಯಿ ಖರ್ಚು ಮಾಡಿ ಉಳ್ಳಕ್ ಹೋಗಿ ಮತ್ತೆ ನಮ್ಮ ಆಯುಷ್ಯ ವೃದ್ಧಿಯಾಗಿ ಆಯುಷ್ಯ ತಗೊಂಡು ಏನ್ ಬೆಂಕಿ ಹಚ್ಚಮಪ್ಪ ನಾವು, ಇದೇ ಎಣ್ಣೆ ಉಂಡು ಜಲ್ದಿ ಹೋಗಿಬಿಡ್ತೀವಿ ನಾವು ಅಂತ ಹೇಳ್ಬಿಟ್ಟು 100-200 ರೂಪಾಯಿ ಎಣ್ಣೆನೇ ಸಾಕು ನಮಗೆ. ಭಾಳ ದಿನ ಬದುಕದೇನು ಬೇಕಾಗಿರ್ಲಿಲ್ಲ ನಮಗೆ. ಅದಕ್ಕೆ ಏನಾರ ಒಂದು ರೇಟ್ ಸಮೀಪ ಇತ್ತಂದ್ರೆ ಏನಾರ ಮಾಡ್ಬೇಕು. ಪೂರಾ ಅಂತ ಅಜಗಜ ಅಂತಾರ ಇತ್ತಂತಂದ್ರೆ ಏನ್ ಮಾಡ್ತೀರ? ಬದುಕದಂದ್ರೆ ಬೇಕಲ್ರಿ ಅಂತ. ಬದುಕಿ ಏನ್ ಮಾಡೋದಲ್ಲ, ಏನ್ ಕೆಲಸ ಅದ ಬದುಕಬೇಕು. ಏನಂತ ಘನಕಾರ್ಯ ನಮ್ಲಿಂತ ದೊಡ್ಡ ರಿಸರ್ಚ್ ಮ್ಯಾನು ಸೈಂಟಿಸ್ಟ್ಗಳು ಇನ್ನೊಂದು 4 ದಿನ ಬದುಕಿದ್ರೆ ಏನಾರ ಒಂದು ದೊಡ್ಡ ಫಾರ್ಮುಲಾ ಈ ಜಗತ್ತಿಗೆ ಕೊಟ್ಟು ಲೋಕ ಕಲ್ಯಾಣ ಮಾಡ್ತೀವಿ, ಏನೂ ಇಲ್ಲ, ವೇಸ್ಟ್. ಈ ಬದುಕೋದಕ್ಕೊಂದು ಅರ್ಥ ಬೇಕಲ್ಲ, ಅರ್ಥ ಇಲ್ಲದೆ ಸುಮ್ಮನೆ ಬದುಕದ. ಅದಕ್ಕೇನಾಯ್ತು, ಏನೂ ಇಲ್ಲ, ಮೋಕ್ಷ ಸಾಧನೆಯರೇ ಮಾಡ್ತಿರ್ಬೇಕು ಕನಿಷ್ಠ. ಅದನ್ನೂ ಮಾಡ್ಲಿಲ್ಲ, ಸುಮ್ಮನೆ ಹಂಗೆ ಬದುಕ್ತಿದ್ರು ಅಂತಂದ್ರೆ ಅವೆಲ್ಲ ಭೂಮಿಗೆ ಭಾರ, ಕಸ
ಕಸ ಅಷ್ಟೇ ಬಳದು ತಿಪ್ಪೆ ಚೆಲ್ಲೋದ್ರ ಬದಲಿ ಮನೆಗೆ ಇಟ್ಕೊಂಡು ಕೂತಿರ್ತೀವಿ ಅಷ್ಟೇ. ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯೋ ಶಿವ ನಮಸ್ಕಾರ ಪ್ರಿಯೋ ಭಾನು. ಸೂರ್ಯಗ ಬೆಳಿಗ್ಗೆ ಬಂದ ಮೇಲೆ ಒಂದ್ಸಾರಿ ನಮಸ್ಕಾರ ಮಾಡ್ರಿ, ಸಂಜೆಗೆ ಮುಳುಗೋ ಟೈಮ್ನಾಗ ಒಂದ್ಸಾರಿ ನಮಸ್ಕಾರ ಮಾಡ್ರಿ. ಅದರಿಂದ ಅದೇ ಮಾಡ್ತಾರ ನೋಡ್ರಿ, ಪ್ರಾತಃ ಸಂಧ್ಯಾ ವಂದನ ಸಾಯಂ ಸಂಧ್ಯಾ ವಂದನ ಅಂತ ಮಾಡ್ತಾರಲ್ಲ, ಸೂರ್ಯಗೆ ಮಾಡೋ ನಮಸ್ಕಾರನೇ ಅದು. ಒಂದು ಧನ್ಯತಾ ಭಾವ ಜೀವನದೊಳಗೆ ಒಂದು ಉತ್ಸಾಹ ಉಂಟಾಗಬೇಕಾದ್ರೆ ಸೂರ್ಯ ನಮಸ್ಕಾರಗಳು ಮಾಡಬೇಕು ನಾವು ಸೂರ್ಯನಿಗೆ. ಬೆಳಿಗ್ಗೆ ಅವ ಉದಯಿಸಿ ಬರುವಾಗ ನಮಸ್ಕಾರ ಮಾಡಿದ್ರೆ ಜೀವನದಾಗ ಉತ್ಸಾಹ ಹೆಚ್ಚಾಗ್ತದ. ಆತ ಎಲ್ಲಾ ಕೆಲಸ ಮೂಡಿ ಸಂಜೆಗೆ ಪಶ್ಚಿಮದಾಗ ಮುಳುಗುವ ಸಮಯದಾಗ ಥ್ಯಾಂಕ್ ಯು ಸೂರ್ಯ ಅಂತಂದ್ರ ಒಂದು ಧನ್ಯತಾ ಭಾವ ಹೇಳಂತ ಒಂದು ಗುಣ ಒಳಗೆ ಬೆಳೀತು. ಇದಾದ್ಮೇಲೆ ಬ್ರಾಹ್ಮಣೋ ಭೋಜನ ಪ್ರಿಯ. ಬ್ರಹ್ಮಜ್ಞಾನಿ ವೇದ ಆಗಮ ಶಾಸ್ತ್ರ ಪುರಾಣ ಇತಿಹಾಸ ಎಲ್ಲವನ್ನ ತಲೆಯೊಳಗೆ ತುಂಬಿಕೊಂಡು ಜ್ಞಾನಿಗಳು ಏನಿರ್ತಾರ ಅವರು ಭೋಜನ ಪ್ರಿಯ ಇರ್ತಾರೆ. 4 ಗೊತ್ತಾಯ್ತಾ? ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯೋ ಶಿವ ನಮಸ್ಕಾರ ಪ್ರಿಯೋ ಭಾನು ಅಂದ್ರೆ ಸೂರ್ಯ, ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ. ಚಂದದೇನ್ರಿ ಶ್ಲೋಕ ಸುಭಾಷಿತ? ಬ್ರಾಹ್ಮಣ ಭೋಜನ ಪ್ರಿಯ ಬ್ರಹ್ಮಜ್ಞಾನಿಗಳು. ಬ್ರಹ್ಮ ದೊಡ್ಡವರು. ಬ್ರಹ್ಮ ವಿಷ್ಣು ರುದ್ರ ಸೂರ್ಯ 4 ಮಂದಿನ ಸೇರಿಸ್ಬಿಟ್ರೆ ಬ್ರಾಹ್ಮಣೋ ಭೋಜನ ಪ್ರಿಯ. ಜಾತಿಯಿಂದ ಬ್ರಾಹ್ಮಣ ಜಾತಿ ಅವ್ರ ಭೋಜನ ಪ್ರಿಯರಂತ. ಜಾತಿ ಇರ್ಬೋದು, ಬ್ರಹ್ಮಜ್ಞಾನಿಗಳು ಇದ್ದಂತ ಜ್ಞಾನ ಯಾರಲ್ಲಿ ಇರ್ತದ ಅವ್ರ ಊಟದಕ್ಕೆ ಪ್ರಿಯ ಇರ್ತಾರ. ಬ್ರಹ್ಮಜ್ಞಾನಿ ಊಟದ ಕಡಿಮೆ ಅದು ಸುಭಾಷಿತದ ಹಂಗ ಹೇಳ್ಯಾರ. ನೀವು ಏನಾರ ತಿಳ್ಕೊರಿ ಏನಾರ ಬಿಡ್ರಿ, ಅದು ಏನ್ ದೊಡ್ಡ ವಿಷಯ ಅಲ್ಲ. ಸುಮ್ಮ ಮಾತು ಕಲಿಸ್ಲಕತ್ತೀನಿ ನಿಮಗೆ. ಹಂಗಿರ್ತಾರ ಹಿಂಗಿರ್ತಾರ ಅವ್ರವ್ರ ಇಷ್ಟಕ್ಕೆ ಬಿಟ್ಟದ್ದು. ಬ್ರಹ್ಮಜ್ಞಾನಿ ಇದ್ದವನು ಮನಾರ್ ಹೊಡಿತಾನ, ಒಬ್ಬ ಉಂಡ್ಲಾರ್ದವನು ಇರ್ತಾನ. ಎಲ್ಲರೂ ಎಲ್ಲ ತರ ಇರಂಗಿಲ್ಲ. ಇದು ಅನಿರ್ವಚನೀಯ ಜಗತ್. ಎಲ್ಲರೂ ಹೆಂಗ್ ಬೇಕಂಗೆ ಇರ್ತಾರ, ಹಿಂಗೆ ಇರ್ತಾರ ಹಂಗೆ ಇರ್ತಾರ. ಯಾರ ಬಗ್ಗೆ ಏನು ಹೇಳಕ್ ಆಗಲ್ಲ. ಈಗ ಅಂಗಲಿಂಗವಾಗುವುದು ಅಂತಂದ್ರೆ ಅಂಗಗಳು ಅಂದ್ರೆ ಯಾವಕ್ಕಂತೀರಿ? ಶಿವಯೋಗ ಸಾಧನೆ ಒಳಗೆ ಅಂಗಗಳು ಅಂತ ಯಾವಕ್ಕಂತೀರಿ? ನೀವೇ ಕನ್ಫ್ಯೂಸ್ ಪತ್ತ ಹೇಳಕ್ ಬರ್ಬೇಕು. ಅಂಗಗಳಂದ್ರೆ ಭಕ್ತ ಸ್ಥಳ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಶರಣಸ್ಥಳ, ಐಕ್ಯ ಸ್ಥಳ, ಇವೇ ಅಂಗಗಳು. ಇಲ್ಲಿ ಭಕ್ತ ಸ್ಥಳದೊಳಗ ಗುರುಲಿಂಗ ಜಂಗಮರ ಒಂದು ಸೇವೆ, ವಿಭೂತಿ ರುದ್ರಾಕ್ಷಿ ಧಾರಣೆ ಮಾಡಿ ಮಂತ್ರ ಹೇಳೋದು, ಮತ್ತೆ ಪಾದೋದಕ ಪ್ರಸಾದಗಳು ಇವು ಪರಮಾತ್ಮನ ನಿನ್ನೆ ಕೃಪೆ ಅಂತೇಳಿ ಸ್ವೀಕಾರ ಮಾಡೋದು. ಗುರುಲಿಂಗ ಜಂಗಮರಂದ್ರೆ ಪರಮಾತ್ಮ ಸ್ವರೂಪರೇ, ನಿಮ್ಮ ಕೃಪೆ ಅಂತೇಳಿ ಸ್ವೀಕಾರ ಮಾಡೋದು. ಇದೇನು ಭಕ್ತ ಸ್ಥಳ. ಈ ಭಕ್ತ ಸ್ಥಳದೊಳಗ ಈ ಅಷ್ಟಾವರಣ ಸಂಪನ್ನನಾಗಿ ಏನ್ ಸಾಧನೆ ಮಾಡ್ತಾನ, ಈಗ ಒಂದು ಅಂಗಡಿ ಒಳಗೆ ನಿಮಗ ಏನಾರ ಸಾಮಾನು ತಗೊಳಕತ್ತರ ಪ್ರೀತಿಲಿಂತ ಮಾತಾಡಿಸಿ ಒಂದ್ ಸ್ವಲ್ಪ ಕಡಿಮೆ ರೇಟು, ಸ್ವಲ್ಪ ಚಲೋ ಕ್ವಾಲಿಟಿ ಮಾಲು ಅಂಗಡಿ ಒಳಗ ಕೊಟ್ರ ಅಂತಂದ್ರೆ ಬೇರೆ ಅಂಗಡಿಗೆ ಎದಕ್ ಹೋಗ್ತೀರಿ ನೀವು? ಯಾವ್ದಾರ ಅಂಗಡಿಗೆ ಹೋಗಿರ್ತೀರಿ, ಅವನಿಗೆ ನಿಮ್ಗ ಪರಿಚಯ ಇರಂಗಿಲ್ಲ, ಏನೋ ಒಂದ್ ಕೇಳ್ತೀರಿ, ಏನೋ ಒಂದ್ ಹೇಳ್ತಾನ, ಏನೋ ಒಂದ್ ರೇಟು, ಎಂತದ ಒಂದ್ ಮಾಲು ಅರ್ಜೆಂಟ್ ಬೇಕಾಗಿರ್ತದ, ಹೋಗಿ ತರ್ತೀರಿ. ಅದಕ್ಕ ನಿಮಗ ಸಂಬಂಧ ಇರಲ್ಲ. ಮುಂದೆ ಮತ್ತೊಂದ್ ಸಾರಿ ಆ ಅಂಗಡಿಗೆ ನೀವು ಹೋಗ್ಲಕ್ಕೆ ಹೋಗಲ್ಲ.
ಯಾವುದೋ ಒಂದು ಅಂಗಡಿ ಒಳಗೆ ಅಕಸ್ಮಾತ್ ನಿಮಗೆ ಚಲೋ ಹಚ್ಕೊಂಡು ಮಾತಾಡಿಸಿ ನಿಮ್ಗೆ ಒಂದಿಷ್ಟು ಕಡಿಮೆ ರೇಟು ಕನ್ಸೆಷನ್ನು ಮತ್ತು ಒಳ್ಳೆ ಕ್ವಾಲಿಟಿ ಮಾಲ್ ಕೊಟ್ರು ಅಂದ್ರೆ ಮತ್ತೊಂದು ಕಡೆ ಓದ್ತೀರ ನೀವು. ಅಲ್ಲಿ ಏನ್ ಬೆಳೀತದೆ ನಿಮ್ದು? ಏನ್ ಬೆಳೀತದೆ ನಿಮ್ದು? ಅಲ್ಲಿ ವಿಶ್ವಾಸ ಬೆಳೀತದ ಇಲ್ಲ? ಅವ್ರ ಮೇಲೆ ವಿಶ್ವಾಸ ಬೆಳೀತದ. ಮೊದಲ ಲೀಸ್ಟ್ ಬರ್ಕೊಂಡೋಗಿ ಅದ್ರ ಮುಂದೆ ರೇಟ್ ಹಾಕಿಸ್ಕೊಂಡು ಚೆಕ್ ಮಾಡಿಸ್ಕೊತಿರ್ತೀರಿ. ಆ ರೇಟು ಈ ರೇಟು, ಮೊದಲು ಅಷ್ಟು ರೇಟ್ ಇತ್ತು, ಈಗ ನೋಡಿ ಇವಾಗ ಕಡಿಮೆ ಕೊಡ್ಲಕತ್ತಾನ, ಆಡ್ ಚಲೋ. ಆಮೇಲೆ ಅವನ್ ರೇಟು ಕೇಳಲ್ಲ, ಏನು ಕೇಳಲ್ಲ, ಬಡ ಬಡ ಮಾಲ್ ಹೇಳ್ತೀರಿ. ಅವ ತಂದಿಡ್ತಾನ, ಅವ ಏನೋ ಟೋಟಲ್ ಮಾಡಿ ಇಷ್ಟು ಕೊಡು ಅಂತಾನ, ಆ ರೊಕ್ಕ ಕೊಟ್ಟು ಮನಿಗೆ ಬಂದ್ಬಿಡ್ತೀರಿ, ಲೆಕ್ಕ ಹಾಕೋದು ಹೋಗ್ಬಿಡ್ತದ. ಅದೇ ಸಮಯದಲ್ಲಿ ಒಂದೆರಡು ಉಭಯ ಕುಶಲೋಪರಿ ಮಾತುಗಳಾಡ್ತೀರಿ. ಆವಾಗ ನೀವು ಬೇರೆ ಅಂಗಡಿಗೆ ಹೋಗ್ತೀರಿ ನಂಗಿದ್ದಾಗ. ಅದೇ ಅಂಗಡಿಗೆ ಹೋಗ್ತೀರಿ. ಹಂಗ ಈ ಒಂದು ಅಷ್ಟಾವರಣ ಸಂಪನ್ನನಾದಂತ ಸಾಧಕನಿಗೆ ಈ ಒಂದು ಸಿಸ್ಟಮ್, ಈ ಸಾಧನೆ ಒಂದು ಪದ್ಧತಿ ಏನದ, ಶಿವಯೋಗ ಸಾಧನೆಯ ಪದ್ಧತಿ, ಇದು ಅವನಿಗೆ ಹಿತ ಅನಿಸಿತ್ತು ಅಂತಂದ್ರೆ ಅವ ಏನ್ ಮಾಡ್ತಾನ, ಇದನ್ನ ಬಿಟ್ಟು ಮತ್ತೊಬ್ಬರು ಮತ್ತೊಂದು ಏನಾರ ಮಾಡಂಬ ಅಂತ ಕರೆದ್ರೆ ಅವ ಹೋಗಂಗೆ ಇಲ್ಲ. ಇಲ್ಲ, ನಮಗಿಲ್ಲೊಂದು ವಿಧಾನ ಸಿಕ್ಕದ, ಇದನ್ನು ನಾವು ಗಟ್ಟಿಯಾಗಿ ಹಿಡ್ದೀವಿ, ನಾವೇನ್ ಪಡ್ಕೊಂಡ್ರೆ ಇದ್ರಾಗೆ ಪಡ್ಕೋತೀವಿ, ಮತ್ತೊಂದೇನು ನಾವು ಅಂತ ಯಾವ ಆಚಾರ ವಿಚಾರಕ್ಕೆ ಬರಂಗಿಲ್ಲ ಅಂತೇಳಿ ಅವ ಸಂಪೂರ್ಣ ಸರೆಂಡರ್ ಆದವನೇ ಮಹೇಶ. ಭಕ್ತ ಸ್ಥಳದೊಳಗ ಇನ್ನ ಮನಸ್ಸು ಸ್ವಲ್ಪ ಆ ಕಡೆ ಈ ಕಡೆ ಇರ್ತದ. ಆಮೇಲೆ ಮುಂದ ಅದರದ್ದು ಹಿತ ಗೊತ್ತಾದ್ಮೇಲೆ ಅವ ಮತ್ತೆ ಆ ಕಡೆ ಅಳ್ಳಾಡ್ಲಾರ್ದಂಗ ಅವ ನಿಷ್ಠೆ ಬೆಳೆಸ್ಕೊತಾನಲ್ಲ, ಅದಕ್ಕೆ ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ. ಆ ನಿಷ್ಠಾ ಭಕ್ತಿ ಒಳಗೆ ಏನಾಗ್ತದ, ಒಂದು ಮಹೇಶ ಬೇರೆ ದೇವರು ಬೇಕಾಗಿಲ್ಲ, ಬೇರೆ ಗುರುಗಳು ಬೇಕಾಗಿಲ್ಲ, ಬೇರೆ ಶಾಸ್ತ್ರ ಬೇಕಾಗಿಲ್ಲ, ನಾವು ಯಾವ ಪದ್ಧತಿ ಇದು ವೀರಶೈವರ್ದು ಹಿಡ್ದೀವಿ, ಇದನ್ನೇ ನಾವು ಗಟ್ಟಿಯಾಗಿ ಹಿಡ್ಕೊಂಡು ಹೋಗ್ತೀವಿ ಅಂಥೇಳಿ ಅವನೇನ್ ಮಾಡ್ಬಿಡ್ತಾನ, ಅದನ್ನೇ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾನ. ಅದಕ್ಕೆ ಅವನು ಅದರೊಳಗೆ ನಿಷ್ಠೆ ಬೆಳೆದು ಬಿಡ್ತದ ಅವನಿಗೆ. ಅದಕ್ಕೆ ಅವ ಮಹೇಶಾಂಗ, ಭಕ್ತಾಂಗಲಿಂದ ಮಹೇಶಾಂಗಕ್ಕೆ ಬರ್ತಾನ. ಮುಂದ ಪ್ರಸಾದ್ಯಾಂಗ ಅಂತಂದ್ರೆ ಏನಾತನ, ಪ್ರಸಾದಿ ಅಂತಂದ್ರ ಪ್ರತಿಯೊಂದು ಅದೇನು ಭಕ್ತ ಮತ್ತು ಮಹೇಶದೊಳಗ ತ್ಯಾಗಾಂಗ. ತ್ಯಾಗಾಂಗ ಅಂತಂದ್ರ ತನ್ನಲ್ಲಿರುವಂತ ಆ ಶಿವಯೋಗ ಸಾಧನೆಗೆ ಅಡ್ಡಿಯಾಗುವಂತ ಗುಣ ಸ್ವಭಾವಗಳೇನವ ಅವೆಲ್ಲ ತ್ಯಾಗ ಮಾಡೋದೇ ತ್ಯಾಗಾಂಗ. ತನ್ನ ಚಟಗಳಿರ್ಬೋದು, ಗುಣಗಳಿರ್ಬೋದು, ಸ್ವಭಾವಗಳಿರ್ಬೋದು, ಅವೆಲ್ಲ ತ್ಯಾಗ ಮಾಡಿ ಇದಕ್ಕೆ ಅವನು ತಯಾರಾಗಬೇಕು. ಆ ಶಿವಯೋಗಕ್ಕೆ ಅಡ್ಡಿ ಆಗ್ಲಾರ್ದಂತ ಸ್ವಭಾವ ಬೆಳೆಸ್ಕೋಬೇಕು. ಶಿವಯೋಗದೊಳಗೆ ಇಂಟ್ರೆಸ್ಟ್ ಬರೋ ರೀತಿಯಲ್ಲಿ ನಡಿಬೇಕು. ಅದಕ್ಕೆ ತ್ಯಾಗಾಂಗ ಅಂತಾರ. ನೆಕ್ಸ್ಟ್ ಅದೇನಾಗ್ತದ, ಪ್ರಸಾದಿ ಸ್ಥಳದೊಳಗ ಅವನಿಗೇನಾಗ್ಬಿಡ್ತದಪ್ಪ, ಇದೆಲ್ಲ ಗುರು ಲಿಂಗ ಜಂಗಮರ ಕೃಪೆ, ಪರಮಾತ್ಮನ ಪ್ರಸಾದ. ಪ್ರತಿಯೊಂದು ಒಂದು ಕ್ಷಣದ ಆಯುಷ್ಯ, ಇಡೀ ಪಂಚಭೂತಾತ್ಮಕ ಜಗತ್ತು, ಒಂದೊಂದು ಗುಟಕ ನೀರು, ಒಂದೊಂದು ತುತ್ತು ಅನ್ನ, ಕಟ್ಟುಕೊಂಡು ಗಂಡ, ಕಟ್ಟುಕೊಂಡು ಹೆಂಡತಿ, ಹುಟ್ಟಿದ ಮಕ್ಕಳು, ಹಡದ ತಂದೆ ತಾಯಿ, ಹೆಣ್ಣು ಕೊಟ್ಟು ಅತ್ತೆ ಮಾವ, ಬಂಧು ಮಿತ್ರರು ಏನದರ, ಇವರೆಲ್ಲರೂ ಪರಮಾತ್ಮ ನಿನ್ನ ಪ್ರಸಾದಪ್ಪ. ಇಂಥ ಊರೊಳಗೆ ನಮಗ್ ಹುಟ್ಟಿಸಿದಿ, ಇಂಥ ಅನುಕೂಲವಾಗಿ ಇಟ್ಟಿದಿ ನಮಗ, ಇದೆಲ್ಲ ನೀನು ಪ್ರಸಾದಪ್ಪ, ಧನ್ಯವಾದ ಧನ್ಯವಾದ ಅನ್ಕೋತ ಹೋಗ್ಬೇಕು. ದೇವರು ಬೇಕಾದಷ್ಟು ರೊಕ್ಕ ರೂಪಾಯಿ ಕೊಟ್ಟನ, ನೌಕರಿ ಕೊಟ್ಟನ, ಸಾಲಿ ಕಲ್ಸಿ, ಎಲ್ಲ ವಿದ್ಯೆ ಆಯ್ತು, ಹುದ್ದೆ ಆಯ್ತು, ಮನಿ ಕಟ್ಟಿ ಎಲ್ಲ ಮಾಡಿದ್ರು ಈ ಸಮಾಧಾನ ಆಗ್ತದ ಅನ್ನೋದಕ್ಕೆ ಮಾಡಿದ್ರು ಅದು ಸಮಾಧಾನನೇ ಆಗಲಿಲ್ಲ. ಯಾಕೆ ಸಮಾಧಾನ ಆಗಲಿಲ್ಲ? ಬರೀ ಲೌಕಿಕ ಸಾಧನೆ ಮಾಡಿದ್ರೆ ಸಮಾಧಾನ ಆಗಂಗಿಲ್ಲ. ಪರಮಾರ್ಥ ಸಾಧನೆ ಮಾಡಿದ್ರೆ ಮಾತ್ರ ಸಮಾಧಾನ ಆಯ್ತು.
ಪರಮಾರ್ಥ ಸಾಧನೆ ಮಾಡ್ಲಾರ್ದ ಬರೇ ಲೌಕಿಕ ಸಾಧನೆ ಒಳಗೆ ಮುಳುಗಿದವ್ರಿಗೆ ಎಂದೂ ಸಮಾಧಾನ ಸಿಗ್ಲಕ್ ಸಾಧ್ಯ ಇಲ್ಲ. ಅದಕ್ಕೆ ಅಲ್ಲಿ ಪರಮಾರ್ಥ ಸಾಧನದೊಳಗೆ ಅತ್ಯಂತ ಫಸ್ಟ್ ಸ್ಟೆಪ್ ಪರಮಾತ್ಮಗೆ ನೆನೆಸೋದು, ಆತನ ಉಪಕಾರವನ್ನ ನೆನೆಸೋದು. ಈಗ ನೋಡ್ರಿ, ಒಂದೇನಾರ ಸಣ್ಣ ಗಾಯ ಆಯ್ತಂದ್ರೆ ನೋಡ್ರಿ ಶರೀರಕ್ಕ ಎಷ್ಟು ನೊಣ ನೊರ್ಜುಗಳು ಬಂದು ಕುಂದಿರ್ತಾವ ಆ ಗಾಯದ ಮೇಲೆ. ಅಕಸ್ಮಾತ್ ಇಡೀ ಶರೀರನೇ ಚರ್ಮ ಇದ್ದಿದ್ದಿಲ್ಲ ಅಂತಂದ್ರ, ಚರ್ಮ ಇರ್ಲಾರ್ದೆ ಬರೇ ಓಪನ್ ಮಾಂಸ ಇರೋಂಥದ್ದು ಒಂದು ಶರೀರ ಇತ್ತಂದ್ರೆ ಎಷ್ಟು ನೊಣ ನೊರ್ಜುಗಳಿಂದ ತುಂಬಿರ್ತಿತ್ತು. ಒಂದು ಬ್ಯೂಟಿಫುಲ್ ಚರ್ಮ ನಮಗೆ ಹೊಚ್ಚಿಸ್ಯಾನಲ್ಲ ಪರಮಾತ್ಮ ನಮ್ಮ ಶರೀರಕ್ಕ, ಅಂಥದೊಂದು ಚರ್ಮ ಕೊಟ್ಟದಕ್ಕೆ ಧನ್ಯವಾದ. ಪ್ರತಿಯೊಂದು ನಾವು ಅಬ್ಸರ್ವ್ ಮಾಡ್ಬೇಕು. ಅಬ್ಸರ್ವ್ ಮಾಡಿ ಒಂದ್ ಸ್ವಲ್ಪ ಚರ್ಮ ಹರಿದು ಒಂದ್ ಸಣ್ಣ ಗಾಯ ಆದ್ರೆ ಕಂಟಿನ್ಯೂಸ್ 10-20 ನೊಣಗಳು ಬಂದ ಗಾಯವನ್ನ ಇನ್ನೊಂದಿಟ್ಟು ಅಗಲ್ ಮಾಡ್ತಾವ. ಅಂಥದ್ದು ಒಂದು ಚೂರು ಓಪನ್ ಇರ್ಲಾರ್ದಂಗೆ ಎಲ್ಲ ಚಂದ ಮುಚ್ಚಾನಲ್ಲಪ್ಪ. ಇದಕ್ಕಿಂತ ದೊಡ್ಡ ಉಪಕಾರ ಏನದ ಪರಮಾತ್ಮಂದು ಅನ್ನಂಗ ಅವನಿಗೆ ಪರಮಾತ್ಮ ನೆನೆಸ್ತಿರ್ಬೇಕು. ಇದಕ್ಕೇನಂತಾರಂದ್ರ, ಪರಮಾತ್ಮನನ್ನ ನೆನೆಸಿ ನೆನೆಸಿ ಬದುಕಿದ ಆಯುಷ್ಯ, ಉಂಡ ಅನ್ನ, ಕುಡಿದ ನೀರು ಎಲ್ಲ ಭೋಗಗಳು ಪ್ರಸಾದ ಆಗ್ತವ. ಪ್ರಸಾದ ಮಾಡ್ಕೊಂಡೆ ಸ್ವೀಕಾರ ಮಾಡಬೇಕು. ಒಂದ್ ಬನೀನು, ಚಡ್ಡಿ, ಅಂಡರ್ವೇರ್, ಬನೀನ್, ಟವೆಲ್, ಲುಂಗಿ, ದಸ್ತಿ, ಸೀರಿ, ಮತ್ತೆ ನೈಟಿ, ಮತ್ತೇನೇ ತರ್ತಿರಲ್ಲ, ಅವು ಏನ್ ತಂದ್ರು ಸಹಿತ ದೇವ್ರ ಜಗಲಿ ಮೇಲೆ ಇಡುವಾಗ ಫಸ್ಟ್ ಸೀದಾ ಹೋಗಿ ಬೆಡ್ರೂಮ್ನಾಗ ಹಾಕೊಂಡು ನೋಡ್ತೀನಿ ಸೈಜ್ ಅಂತ ಬೇಡ, ಮೊದಲು ಜಗಲಿ ಮೇಲೆ ಒಯ್ದು ಇಡ್ಬೇಕು. ಬಂದು ಪದಾರ್ಥಗಳು ಕಿರಾಣಿ ಮಾಲ್ ತಂದ್ರೆ ಮೊದಲು ಜಗಲಿ ಮೇಲೆ ಒಯ್ಬೇಕು. ಮತ್ತೆ ಸಂಬಳ ಬಂತು, ರೊಕ್ಕ ಬಂತು, ಮೊದಲು ಜಗಲಿ ಮೇಲೆ ಒಯ್ದು ಇಡಬೇಕು. ಮೊದಲು ಅಲ್ಲಿಟ್ಟು ಒಂದು ಕ್ಷಣ ಕೈ ಜೋಡಿಸಿ ಓಂ ನಮಃ ಶಿವಾಯ ಅಥವಾ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ, ನಿಮ್ಗೆ ಯಾವ ಮಂತ್ರ ಅಂದ್ರೆ ಮನಸ್ಸು ಸಮಾಧಾನ ಅನಿಸ್ತದ ಅಷ್ಟ ಅಂದು, ಪರಮಾತ್ಮ ಇದೆಲ್ಲ ನಿನ್ನ ಪ್ರಸಾದಪ್ಪ ಅಂತೇಳಿ ತಗೊಂಡು ಆ ವಸ್ತ್ರಗಳನ್ನು ಉಪಯೋಗ ಮಾಡ್ರಿ, ಆ ದವಸ ಧಾನ್ಯಗಳನ್ನು ಉಪಯೋಗ ಮಾಡ್ರಿ, ಆ ದುಡ್ಡನ್ನ ಉಪಯೋಗ ಮಾಡ್ರಿ. ಅದು ಹೆಂಗಿರ್ತದ ನೋಡ್ರಿ ಜೀವನ, ಎಷ್ಟು ಸಾರ್ಥಕ ಅನ್ನಿಸ್ತದೆ. ಅದಕ್ಕೆ ಪ್ರಸಾದಿ ಸ್ಥಳಗಳು ಅದು ಹೇಳೋದಕ್ಕೆ ಬಹಳ ದೊಡ್ಡ ಚಾಪ್ಟರ್ ಅದು. ಸುಮ್ಮನೆ ಸಿಂಪಲ್ ಆಗಿ ಹೇಳ್ತೀವಿ, ಇಲ್ಲಿ ಎಲ್ಲ ಓಟು ಹೇಳ್ಬೇಕಂದ್ರೆ ಹೆಂಗಾತು. ಮತ್ತಿನ್ನೇನಾಗಬೇಕು, ಪ್ರಾಣಲಿಂಗ ಸ್ಥಳ ಅಂತಂದ್ರೆ ನಂದು ಪ್ರಾಣ ಎದ್ರ ಜೊತೆಗೆ ಅಟ್ಯಾಚ್ಮೆಂಟ್ ಅದದು, ಸತ್ವ ರಜ ತಮೋ ಗುಣಗಳುಳ್ಳ ಲೌಕಿಕ ಭೋಗದ ಕಡೆ ಅದು ಅಟ್ಯಾಚ್ಮೆಂಟ್ ಅದು. ಪ್ರಾಣ ಅಂಗದ ಕಡೆ ಅದು ಶಬ್ದ ಸ್ಪರ್ಶ ರೂಪ ರಸ ಗಂಧ ವಿಷಯಗಳನ್ನ ಗ್ರಹಣ ಮಾಡುವುದರ ಕಡೆ ಅದು ಜಗ್ಗಲಗತ್ತದ ನಮ್ಮ ಪ್ರಾಣ. ಅದಕ್ಕೇನ್ ಮಾಡ್ಬೇಕು, ಅಂಗದ ಕಡೆ ಜಗ್ಗಂತ ಪ್ರಾಣಕ್ಕ ಲಿಂಗದ ಕಡೆ ಜಗ್ಬೇಕು. ಸದ್ರೂಪ ಚಿದ್ರೂಪ ಆನಂದ ರೂಪ ಅಂತ ಒಂದು ಬ್ರಹ್ಮನ ಕಡೆ ಅದು ಜಗ್ಗಬೇಕು, ಲಿಂಗದ ಕಡೆ ಜಗ್ಗಬೇಕು. ಆ ಲಿಂಗದ ಕಡೆ ಜಗ್ಗತು ಅಂತಂದ್ರೆ ಅದು ಪ್ರಾಣಲಿಂಗ. ನೀವು ಯಾವಾಗ ನಿಮ್ಮ ಪ್ರಾಣ ಲಿಂಗದ ಕಡೆ ಜಗ್ಗದ್ ಬಿಟ್ಟು ಮತ್ತ ಅಂಗದ ಕಡೆ ಲೌಕಿಕದ ಕಡೆ ಜಗ್ಲಕತ್ತದ ಅಂತಂದ್ರೆ ಅದನ್ನ ಪ್ರಯತ್ನ ಪೂರ್ವಕವಾಗಿ ಮತ್ತ ಲಿಂಗದ ಕಡೆನೆ ಒಯ್ದು ಹಚ್ಬೇಕದು. ಅದು ಈ ಕಡೆ ಜಗ್ಲಕತ್ತದ ಅಂತಂದ್ರೆ ನಮ್ಗೆ ಪ್ರಾಣ ವಾದಂಗಾಗಬೇಕು. ಈ ಸಾಧನೆ ಇವತ್ತು ಮಾಡ್ಲಿಕ್ಕೆ ಆಗಲಿಲ್ಲ, ಬರೀ ಅದೇ ಮಾಡೋದ್ರಾಗೆ ಇಡೀ ದಿನ ಹೋಯ್ತು ಅಂದ್ರೆ ಅವತ್ತೊಂದಿನ ನಮ್ಮದು ವೇಸ್ಟ್ ಆಯ್ತು ಅನ್ಬೇಕು. ಪರಮಾತ್ಮನನ್ನ ನೆನೆಸಲಾರ್ದ ದಿನ ವೇಸ್ಟ್ ಆಯ್ತಪ್ಪ ಅನ್ಬೇಕು. ಅವನಿಗೆ ನೆನೆಸಿದ ದಿನ ಸಾರ್ಥಕ ಆಯ್ತು, ಅವನಿಗೆ ಮರೆತ ದಿನ ವೇಸ್ಟ್ ಆಯ್ತು. ಇದು ಬರ್ಬೇಕು. ಇದಕ್ಕೆ ಪ್ರಾಣಲಿಂಗ ಅಂತ. ಅಂಗನೇ ಇವೆಲ್ಲ ಅಂಗಸ್ಥಲನೇ, ಯಾವ ಲಿಂಗಸ್ಥಲ ಅಲ್ಲ. ನೆಕ್ಸ್ಟ್ ಏನಾಯ್ತು,
ಶರಣ ಹೆಂಗಿರ್ತಾನಂದ್ರ ನಿಶ್ಚಿಂತಿರ್ತಾನ. ಚಿಂತೆನೇ ಇಲ್ಲ. ಚಿಂತೆ ಇತ್ತು ಅಂತಂದ್ರೆ ಅವ ಶರಣ ಅಲ್ಲ. ನಿಶ್ಚಿಂತಿರೋದು, ಚಿಂತೆ ಇಲ್ದಂಗ ಆಗ್ಬೇಕು. ಭಯ ಇಲ್ಲ, ಚಿಂತೆ ಇಲ್ಲ, ದುಃಖ ಇಲ್ಲ, ಆರಾಮಿರೋವನಿಗೆ ಶರಣ ಅಂತ. ಉರಿ ಬರಲಿ ಸಿರಿ ಬರಲಿ, ಲಾಭ ಆಗಲಿ ನಷ್ಟ ಆಗಲಿ, ಜನನ ಆಗಲಿ ಮರಣ ಆಗಲಿ, ಆರೋಗ್ಯ ಇರಲಿ ಅನಾರೋಗ್ಯ ಇರಲಿ, ಎಲ್ಲ ಈಶ್ವರನ ಲೀಲೆ. ಈಶ್ವರನ ಲೀಲೆ. ಅವನಿಗೆ ಹ್ಯಾಂಗ್ ಬೇಕಂಗ್ ಜಗತ್ತಿನಾಗ ಯಾರಿಗೆ ಯಾವಾಗ ಇಡ್ಬೇಕು ಇಡ್ತಾನ, ಯಾವಾಗ ತೆಗಿಬೇಕು ತೆಗಿತಿರ್ತಾನ. ಅದ್ರಾಗ ನಮ್ದೇನ್ ಕಾರ್ಬಾರ ಅಂತೇಳಿ ನಾವೇನಾಗಬೇಕು? ನಿಶ್ಚಿಂತಿರ್ಬೇಕು. ಹೆಂಗೆ ಅವನಿಗೆ ಶರಣ ಅಂತಾರ. ವಸ್ತ್ರದೊಳಗ ಒಂದು ಎಳೆಯ, ವಸ್ತ್ರದೊಳಗ ಒಂದು ಎಳಿ ನಾಳಿಗೆ ಬೇಕು ಅಂತೇಳಿ ಬಟ್ಟೆಗಳಿಗೆ ತೆಗೆದು ಇಡ್ತೀವಲ್ಲ, ಮುಂದೆ ಬರ್ತಾವ ಅಂತೇಳಿ. ನಾಳಿಗೆ ಬೇಕಂತ ಇಡೋದೇ ಇಲ್ಲ. ಇವತ್ತು ಉಟ್ಕೊಳ್ಳೋಕೆ ಎಷ್ಟು ಬೇಕು ಅಷ್ಟೇ. ನಾಳಿನ ಬಗ್ಗೆ ಚಿಂತೆ ಬೇಡ. ಹೊನ್ನಿನೊಳಗೂ ಒಂದು ಒರೆಯ, ಒಂದು ವರಿ ಅಂದ್ರೆ ಸುಮ್ಮನೆ ಹಿಂಗ ಬಂಗಾರ ಒರಿಜಿನಲ್ ಹೌದಾ ಅಲ್ಲ ಅಂತೇಳಿ ತಿಕ್ಕಿ ನೋಡ್ತಾರಲ್ಲ, ಅದಕ್ಕೆ ವರಿಗೆ ಹಚ್ಚಿ ನೋಡೋದಂತ. ಅಷ್ಟು ಬಂಗಾರ ಸಹಿತ ನಾವು ನಾಳಿಗೆ ಬೇಕು ಅಂತೇಳಿ ಜಮಾಸಿಟ್ಕೊಳ್ಳೋದಿಲ್ಲ. ಹೊನ್ನಿನೊಳಗೊಂದು ಒರೆಯ, ವಸ್ತ್ರದೊಳಗೊಂದು ಎಳೆಯ, ಅನ್ನದೊಳಗೊಂದು ಅಗುಳ, ಅನ್ನದೊಳಗೆ ಒಂದು ಅಗುಳ, ಇಂದಿಂಗೆ ನಾಳಿಂಗೆ ಬೇಕೆಂದು ಸಂಗ್ರಹಿಸಿದನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಕೂಡಲ ಸಂಗಮ ದೇವ. ಅದೇನಾರ ಸಂಗ್ರಹ ಮಾಡಿ ಇಟ್ಕೊಂಡಿನಿ ಅಂತಂದ್ರ ನಿಮ್ಮ ಮಾಣೆ ಆಗ್ಯದ ಅಂತ. ನಾವು ಏನ್ ಮಾಡೀವಿ? ಬದುಕದೇ 100 ವರ್ಷ. 100 ವರ್ಷ ಬದುಕಿದ್ರೆ ಬಹಳ ದೊಡ್ಡ ಕೆಲಸ ಮಾಡ್ದಂಗ ಆಗ್ತದ. ಆದ್ರ ನಾವು ಸಂಗ್ರಹ ಮಾಡ್ಕೋಬೇಕನ್ನೋದು ಬಡದಾಟ ಅಂದ್ರೆ 1000 ವರ್ಷ ಬದುಕವರಷ್ಟು ಸಂಗ್ರಹ ಮಾಡ್ಕೋಬೇಕಂತೀವಿ. ಇದು ಭಾರಿ ಅದು. ಸಿಕ್ಕಾಪಟ್ಟೆ ಸಂಗ್ರಹ ಮಾಡಿ ಸ್ವಾಮಿಗೆ ಸೆಟಲ್ ಬಿಡೋದು. ಏನಾಯ್ತ ಗೊತ್ತಿಲ್ಲ. ಯಾವ್ದಕ್ಕೂ ನಾವು ಸಂಗ್ರಹ ಮಾಡೋದ್ರಾಗೆ ಸೆಟದಿರ್ತಾನ. ಜಗ್ಗಿ ಮಾಡಿ 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 ಸೆಟಲ್ ಬಿಡ್ತಾನ. ಶಿವಯೋಗ ಸಾಧನೆ ಮಾಡಿ ಶಾಂತಿ ಹೊಂದ್ರಿ, ಆನಂದ ಹೊಂದ್ರಿ ಬರ್ರೋ ಅಂತಂದ್ರ ಇದು ಬಿಡ್ತಾರ. ಹೋಗಿ ಅವೇ ರೊಕ್ಕ ರೂಪಾಯಿ ಬಂಗಾರ ಆಸ್ತಿ ಅಧಿಕಾರ ಹೆಂಡತಿ ಮಕ್ಕಳ ಸಂಸಾರ ಅದ್ರೊಳಗೆ ಹೋಗಿ ಮುಣಿಗಿ ಸುಖ ದುಃಖ ಮಾನ ಅಪಮಾನ ಕಷ್ಟ ನಷ್ಟ ಎಲ್ಲ ಅನುಭವಿಸ್ಕೋತ ಯಾಕೆ ವಾದ್ರಲ್ಲ ಅಂತಂದ್ರೆ ಯಾಕೆ ವಾದ್ರ ಅಂತಂದ್ರೆ ಶಿವಯೋಗ ಸಾಧನೆ ಮಾಡ್ಲಾರ್ದಕ್ಕೆ ಹೋಗ್ಯಾರ ಅವ್ರು. ಅಟೆ ಚಲೋ ಸಾಧನೆ ಮಾಡಿದ್ರಂದ್ರೆ ಆರಾಮ್ 100 ವರ್ಷ ಬದುಕ್ತಾರ. ಸಾಧನೆ ಮಾಡ್ಲಾರ್ದಕ್ಕ ಬರೀ ಲೌಕಿಕದಾಗ ಮುಳುಗಿದ್ದಕ್ಕೆ ಸತ್ತೋಗ್ಯಾರ ಅಟೆ. ಶಿವಯೋಗ ಸಾಧನೆ ಮಾಡಿದವ್ರು ಎಂದೂ ಸಾಯಂಗಿಲ್ಲ. ಅವರು ಶಿವ ಸ್ವರೂಪರೇ ಆಗ್ತಾರ, ಲಿಂಗೈಕ್ಯರಾಗ್ತಾರ, ಶಿವೈಕ್ಯರಾಗ್ತಾರ. ಅದಕ್ಕೇನಾಯ್ತು? ಈ ರೀತಿ ಶರಣ ಸ್ಥಳ. ಮುಂದೆ ಐಕ್ಯ ಸ್ಥಳದೊಳಗೆ ಏನದು ಅಂತಂದ್ರ ನಾನು ನನ್ನದು ಅಂತ ನಾನು ಏನೇನು ತಿಳ್ಕೊಂಡಿನಿ ಅವೆಲ್ಲ ಒಂದು ಲೀಸ್ಟ್ ಮಾಡಿ ಕಾಟ್ ಹಾಕಿಬಿಡೋದು. ನನ್ನ ಹೆಸರು, ನನ್ನ ಮನಿ, ನಮ್ಮ ಸಂಬಂಧಗಳು, ನಮ್ಮ ಸಂಪತ್ತುಗಳು, ನಮ್ಮ ವಿದ್ಯೆಗಳು, ನಮ್ಮ ಹುದ್ದೆಗಳು, ಮತ್ತೆ ನಮ್ಮ ಅಧಿಕಾರಗಳು, ನಮ್ಮ ಅಂತಸ್ತುಗಳು ಅವೆಲ್ಲ ಲೀಸ್ಟ್ ಮಾಡಿ ಒಂದು ಕೆಂಪು ಪೆನ್ ತಗೊಂಡು ಕಾಟ್ ಹಾಕಿಬಿಡೋದು. ಅವ್ಯಾವು ನಾನಲ್ಲ, ಅವ್ಯಾವು ನನ್ನೂ ಅಲ್ಲ, ಎಲ್ಲವೂ ನಿನ್ನದೇ ಪರಮಾತ್ಮ ಅಂತೇಳಿ ಪರಮಾತ್ಮನೊಳಗೆ ಲೀನ್ ಆಗಿಬಿಡೋದು, ಐಕ್ಯ ಆಗಿಬಿಡೋದು. ಅಲ್ಲಿ ಒಬ್ಬನೇ ಒಬ್ಬ ಪರಮಾತ್ಮ. ನಾನು ಅನ್ನೋದು ಇಲ್ಲ, ನೀನು ಅನ್ನೋದು ಇಲ್ಲ. ಆ ಪರಮಾತ್ಮ ನೀನು ಅನ್ನೋದೂ ಇಲ್ಲ, ಜೀವಾತ್ಮ ನಾನು ಅನ್ನೋದು ಇಲ್ಲ. ಈ ಸಮುದ್ರದೊಳಗ ನದಿಗಳು ಬಂದು ನೀರು ಬೆರೆಸಿಬಿಡ್ತಾವ. ಒಂದು 10 ನದಿ ಬಂದು ಸಮುದ್ರಕ್ಕೆ ಸೇರ್ತಾವ. ಅವು ಸೇರೋದ್ರಕ್ಕಿಂತ ಮೊದಲ ಗಂಗಾ, ಯಮುನಾ, ಸರಸ್ವತಿ, ಬ್ರಹ್ಮಪುತ್ರ ನಾನಾ ರೀತಿ ಹೆಸರುಗಳು ಇಟ್ಕೊಂಡವು. ಸಮುದ್ರದೊಳಗೆ ಸೇರಿದ ಮೇಲೆ ಆ ಸಮುದ್ರ ನೀರಾಗಿ ನಾವು ಇದು ಗಂಗೆ ನೀರ್ಯಾವುದು, ಬ್ರಹ್ಮಪುತ್ರ ನೀರ್ಯಾವುದು ಹೆಂಗ್ ಗೊತ್ತಾಗ್ತು? ಆ ನೀರೇನಾಗ್ಬಿಡ್ತು, ತನ್ನ ನಾಮರೂಪಗಳನ್ನು ಕಳ್ಕೊಂಡು ಸಾಗರದೊಳಗೆ ಬೆರೆತು
ಸಾಗರವೇ ತಾನಾಯ್ತು. ಆ ರೀತಿ ಐಕ್ಯ ಸ್ಥಳ. ಇವೆಲ್ಲ ಏನದವ? ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಏನವ? ಇವು 6 ಅಂಗಗಳು. ಈ ಅಂಗಗಳು ಏನಾಗಬೇಕು? ವೈಯಕ್ತಿಕ ಮೋಕ್ಷ ಸಾಧನೆ. ಇವು ನೀವು ಮಾಡಿಕೊಳ್ಳೋ ವೈಯಕ್ತಿಕ ಮೋಕ್ಷ ಸಾಧನೆ. ಅಂಗ ಆಗಬೇಕು, ಮೋಕ್ಷ ಸಾಧನೆ ಮಾಡಬೇಕು. ಅಂಗ ಆಗಲಿಲ್ಲ ಅಂತಂದ್ರೆ ಅದು ಮಂಗ, ಮತ್ತೇನದು? ಯಾವಾಗ ಮೋಕ್ಷ ಸಾಧನೆ ಆರಂಭಿಸ್ತೀರಿ ಆವಾಗ ಅಂಗ. ನೀವು ಅಂಗ ಆಗಿ ಮುಂದ ನೀವು ಇನ್ನೊಬ್ಬರಿಗೆ ದಾರಿ ತೋರಿಸ್ತಿರಲ್ಲ, ಭಕ್ತ ಸ್ಥಳಿ ತಾನಾಗಿ ತಾನು ಇನ್ನೊಬ್ಬರಿಗೆ ತನ್ನ ನಡೆ ನುಡಿಗಳಿಂದ ದಾರಿ ತೋರಿಸ್ತಾನ. ನುಡಿದು ಹೇಳೋದಕ್ಕಿಂತ ನಡೆದು ತೋರಿಸ್ತಾನ. ಇನ್ನೊಬ್ಬರಿಗೆ ನೀವು ಭಕ್ತ ಸ್ಥಳಕ್ಕೆ ಏರಿಸಿದ್ರಿ ಅಂತಂದ್ರೆ ನೀವು ಭಕ್ತ ಸ್ಥಳಿ ಪರ್ಫೆಕ್ಟ್ ಆಗಿ ಆಗಿರಿ. ಆಗಿ ನೀವು ಇನ್ನೊಬ್ಬರಿಗೆ ಭಕ್ತ ಸ್ಥಳಕ್ಕೆ ಏರಿಸಿದ್ರಿ ಅಂತಂದ್ರ ಆವಾಗ ನೀವೇನಾಗ್ತೀರಿ? ಆಚಾರ ಲಿಂಗ ಆತಿರಿ. ಅಂಗ ಆಗೋದು, ಭಕ್ತ ಅಂಗ ಆಗೋದು ದೊಡ್ಡ ಮಾತಲ್ಲದು, ವೈಯಕ್ತಿಕ ಮೋಕ್ಷ. ಇನ್ನೊಬ್ಬರಿಗೆ ಮೋಕ್ಷದ ದಾರಿ ತೋರಿಸಿ ಅವರಿಗೆ ಭಕ್ತ ಸ್ಥಳಕ್ಕೆ ಏರಿಸಿದ್ರಿ ಅಂತಂದ್ರೆ ನೀವು ಆಚಾರ ಲಿಂಗ ಆಗ್ತೀರಿ. ನೀವು ಮಹೇಶಾಂಗ ಆಗೋದು ನಿಮ್ದು ವೈಯಕ್ತಿಕ ಮೋಕ್ಷ ಸಾಧನೆ. ಅದು ಇನ್ನೊಬ್ಬರನ್ನು ಮಹೇಶ ಸ್ಥಳಕ್ಕೆ ನೀವು ಏರಿಸಿದ್ರಿ, ಇನ್ನೊಬ್ಬರಿಗೆ ನಿಷ್ಠಾವಂತರನ್ನಾಗಿ ಮಾಡಿದ್ರಿ ಅಂತಂದ್ರೆ ಆವಾಗ ನೀವೇನಾಗ್ತೀರಿ? ಮಹೇಶ ಸ್ಥಳನೇ ಹೋಗಿ ಗುರುಲಿಂಗ ಸ್ಥಳ ಆಗ್ತೀರಿ. ಆಚಾರ ಲಿಂಗ ಸ್ಥಳ, ಗುರುಲಿಂಗ ಸ್ಥಳ. ಈಗ ನಿಮ್ಮಲ್ಲಿ ಈ ಶುದ್ಧ ಬ್ರಹ್ಮ ಪೀಠದಾಗ ಇಲ್ಲಿ ಮುಂದೆ ಕೂತ್ ಪಾಠ ಕೇಳಕತ್ತೀರಿ. ಮತ್ತೊಬ್ರು ಯಾರು ನಾವು ವಿಚಾರ ಸಾಗರ ಹೇಳ್ತೀವಿ ಬರ್ರಿ, ನಾವು ಅದೇ ಹೇಳ್ತೀವಿ ನಮ್ಮಲ್ಲಿ ಬರ್ರಿ ಅಂತಂದ್ರೆ ಅಲ್ಲಿ ಓದ್ತೀರಿ ನೀವು? ಎಲ್ಲರೂ ಯಾರ್ಯಾರಕ್ಕಾದ್ರೂ ಹೋಗ್ಬಿಡ್ತೀರಿ? ಓದ್ತೀರ? ಹೋಗಲ್ಲ. ಕಿವಿ ಕಿತ್ತು ಕಳಿಸಿದ್ರು ಹೋಗಲ್ಲ, ಹೋಗಂದ್ರೆ ಹೋಗಲ್ಲ. ನಾ ಕಳಿಸಿದ್ರು ಹೋಗಲ್ಲ, ನೀವು ಹೋದ್ರು ಹೋಗಲ್ಲ, ಅವ್ರು ಕರೆದ್ರು ಹೋಗಲ್ಲ. ನಮ್ಮನ್ನೇ ತೆಗೆದು ಹೋಗಿತ್ತೀರಿ, ನೀವು ಹೋಗಲ್ಲ. ಹಂಗಲ್ಲ. ಆಟ ಗಟ್ಟಿ ಮುಟ್ಟಿ ಕೂತ್ ಬಿಟ್ರಿ. ಅವು ಇವು ಬೆಕ್ಕಿನ ಮರಿ, ನಾಯಿ ಮರಿ, ಅವಕ್ಕ ಒಯ್ದು ಎಲ್ಲಾರು ಬಿಟ್ಟು ಬರೋದು ಮತ್ತೆ ತೊಳಿ ಬರ್ತಾವ. ಹಂಗಾಗಿಬಿಡ್ತಾವ. ಎಲ್ಲಿ ಬಿಟ್ಟು ಬಂದ್ರೆ ಮತ್ತೆ ಬರ್ತಾವ. ಹಾಗಿದು ನಿಷ್ಠೆ ಬೆಳೆದು ಬಿಡ್ತಾವ. ಇನ್ನೊಬ್ಬರಿಗೆ ನಿಷ್ಠಾವಂತರನ್ನಾಗಿ ಮಾಡುವಂತ ಕೆಲಸ. ನನ್ನ ಮೇಲೆ ನೀವು ನಿಷ್ಠೆ ಬೆಳೆಸ್ಕೊಂಡ್ರೆ ಸತ್ವ, ನಿಮ್ಮ ಆತ್ಮದ ಮೇಲೆ, ನಿಮ್ಮ ಚೈತನ್ಯದ ಮೇಲೆ, ಪರಮಾತ್ಮನ ಮೇಲೆ ನೀವು ನಿಷ್ಠೆ ಬೆಳೆಸ್ಕೊಂಡ್ರಿ ಅಂತಂದ್ರೆ ಆವಾಗ ನೀವು ಮಹೇಶ ಸ್ಥಳಿಗಳಾಗಿರ್ತೀರಿ. ನಿಮ್ಮನ್ನು ಮಹೇಶ ಸ್ಥಳಕ್ಕೆ ಏರಿಸಿ ನಿಮಗೆ ನಿಷ್ಠಾವಂತರನ್ನಾಗಿ ಮಾಡಿದ್ದಕ್ಕೆ ನಾನು ಗುರುಲಿಂಗ ಸ್ಥಳ ಆಗಿರ್ತೀನಿ. ಹಿಂಗದ ಇನ್ನೊಬ್ಬರಿಗೆ ದಾರಿ ತೋರಿಸಿದ್ದು. ಅಂಗಸ್ಥಳಗಳು, ಲಿಂಗಸ್ಥಳಗಳು ಅಂದ್ರ ಲಿಂಗಸ್ಥಳದೊಳಗ ಇನ್ನೊಬ್ಬರಿಗೆ ದಾರಿ ತೋರಿಸ್ತಾನ, ಅಂಗಸ್ಥಳದೊಳಗೆ ತಾನು ವೈಯಕ್ತಿಕ ಮೋಕ್ಷ ಸಾಧನೆ ಮಾಡ್ತಾನ. ಮುಂದೇನಾಯ್ತು? ಅಂಗಸ್ಥಳಗಳಂದ್ರೆ ವೈಯಕ್ತಿಕ ಮೋಕ್ಷದ ಸಾಧನೆ ಅವು. ಲಿಂಗಸ್ಥಳ ಅಂತಂದ್ರ ಸಾರ್ವಜನಿಕ ಮೋಕ್ಷ ಸಾಧನೆಗೆ ಮಾರ್ಗದರ್ಶನ ಮಾಡಿ ಅವರಿಗೆ ದಾರಿ ತೋರಿಸಿದ್ರೆ ಅವನೇ ಅಂಗನೇ ಲಿಂಗ ಆಗ್ತಾನ. ಮುಂದೇನಾಯ್ತು? ಭಕ್ತ, ಮಹೇಶ ಆದ್ಮೇಲೆ ಪ್ರಸಾದಿ ಏನದಪ್ಪ? ತಾನು ಎಲ್ಲ ಪರಮಾತ್ಮನ ಕೃಪೆ ಅಂತ ಅನ್ನೋದು ತಾನು ಪರ್ಫೆಕ್ಟ್ ಆಗಿ ತಿಳ್ಕೊಂಡು ನಿಶ್ಚಿಂತದನ. ನಮ್ ಕರ್ಮಕ್ಕೆ ತಕ್ಕಂತೆ ಪರಮಾತ್ಮ ಏನೇನ್ ಫಲ ಕೊಡ್ಬೇಕು ಕೊಡ್ತಿರ್ತಾನ, ಅವೆಲ್ಲ ನಮ್ ಕರ್ಮನೇ ಅದ ಹೊರತು ಏನ್ ಬೇರೆ ಏನಲ್ಲ. ತಾನು ತಿಳ್ಕೊಂಡ್ರ ಪ್ರಸಾದಿಸ್ತಲ್ಲ ಅಂಗ. ತನ್ನನ್ನು ನಂಬಿದ ಜೀವಿಗಳಿಗೆ ಈ ರೀತಿ ಮಾರ್ಗದರ್ಶನ ಮಾಡಿ ಎಲ್ಲ ಪರಮಾತ್ಮನ ಪ್ರಸಾದಪ್ಪ ಅನ್ನೋದು ಕಲಿಸಿದನು ಅಂತಂದ್ರೆ, ಇನ್ನೊಬ್ಬರಿಗೆ ಪ್ರಸಾದಿ ಸ್ಥಳಕ್ಕೆ ಏರಿಸಿದನು ಅಂತಂದ್ರೆ
ಅವನೇನಾಗ್ತಾನ ಶಿವಲಿಂಗ ಸ್ಥಳೀ ಆಗ್ತಾನ. ಪ್ರಸಾದಿ ಸ್ಥಳನೇ ಏನಾಗ್ತಾನ, ಶಿವಲಿಂಗ ಸ್ಥಳೀ ಆಗ್ತಾನ. ಇನ್ನೊಬ್ಬರಿಗೆ ಪ್ರಸಾದಿ ಸ್ಥಳಕ್ಕೆ ಏರ್ಸಿದ್ನಂತಂದ್ರ ನೋಡ್ರಿ ಹಂಗ ಲಿಂಗ ಆಗದ ಹೆಂಗದ. ಮುಂದ ಪ್ರಾಣಲಿಂಗಿ ತನ್ನ ಪ್ರಾಣವನ್ನ ಸತ್ತ ಚಿತ್ತಾನಂದ ನಿತ್ಯ ಪರಿಪೂರ್ಣ ಪರಮಾತ್ಮನ ಸ್ವರೂಪ ಸಾಧನೆಯಲ್ಲಿ ತೊಡಗಿದಾಗ ಪ್ರಾಣಲಿಂಗಿ. ತನ್ನನ್ನು ನಂಬಿದ ಇತರ ಶಿಷ್ಯರನ್ನ, ಭಕ್ತರನ್ನ, ಇತರ ಜೀವಿಗಳನ್ನ ಅವರಿಗೂ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಸ್ವರೂಪದ ಸಾಧನೆಗೆ ತೊಡಗಿಸಿದನು ಅಂತಂದ್ರೆ ಅವನೇನಾತನ, ಇನ್ನೊಬ್ಬರಿಗೆ ಪ್ರಾಣಲಿಂಗ ಸ್ಥಳಕ್ಕ ಏರ್ಸಿದ್ನಂತಂದ್ರ ಅವ ಜಂಗಮಲಿಂಗ ಅಥವಾ ಚರಲಿಂಗ ಆಗ್ತಾನ. ಮಾಸ್ತರ್ ಆಗದು ಇನ್ನೊಬ್ಬರಿಗೆ ಲಿಂಗ ಅಂಗ ಲಿಂಗ ಆಗದಂದ್ರೇನು, ಅಂಗ ಅಂದ್ರೇನು ತನ್ನ ಸಾಧನೆ ತಾ ಕೂತು ಮಾಡೋದು. ಈಗ ನಿಮ್ಮ ಮನ್ಯಾಗ ನೀವು ಅಡಿಗೆ ಮಾಡ್ಕೊಂಡು ಉಣೋದು ಅಂಗ. ಯಾರು ನಿಮ್ಮ ಮನೆಗೆ ಬರ್ತಾರ ಅವ್ರಿಗೆ ಊಟ ಮಾಡಿಸಿ ಹಾಕೋದು, ಅಡಿಗೆ ಮಾಡಿ ಹಾಕೋದು ಲಿಂಗ. ಮತ್ತೇನು ಲಿಂಗ ಅಂದ್ರೆ ನಿಮ್ಮ ಮನೆಯಾಗ ಅಡಿಗೆ ಯಾರ ಸಲುವಾಗಿ ಮಾಡ್ತೀರಿ, ನೀವು ಉಣೋದಕ್ಕತ್ ಮಾಡ್ತೀರಿ, ಅದು ಅಂಗ. ಮತ್ 4 ಮಂದಿ ಬರ್ತಾರ ಅಂದ್ರೆ ಅವ್ರಿಗೆಲ್ಲ ನೀವು ಅಡಿಗೆ ಮಾಡಿ ಹಾಕೋದಕ್ಕೆ ದೊಡ್ಡ ವ್ಯವಸ್ಥೆ ಮಾಡ್ತಿರಲ್ಲ, ಇನ್ನೊಬ್ಬರಿಗೂ ಹೊಟ್ಟೆ ತುಂಬಿಸ್ತಿರಲ್ಲ, ಅದು ಲಿಂಗ. ಲಿಂಗನ ಏನಂತಂದ್ರ ಅಲ್ಲ, ಇನ್ನೊಬ್ಬರಿಗೆ ಕಲ್ಯಾಣ ಮಾಡೋದೇ ಲಿಂಗ. ತಾನು ಕಲ್ಯಾಣ ಮಾಡ್ಕೊಳ್ಳೋದೇ ಅಂಗ. ತನ್ನ ಕಲ್ಯಾಣ ತನಗೆ ಗೊತ್ತಿಲ್ಲ ಅಂತಂದ್ರ ಅವ ಮಂಗ. ಮುಂದೇನಾಯ್ತು, ಪ್ರಾಣಲಿಂಗಿ ಸ್ಥಳ ಅಂತ ಅಂದಲ್ಲ, ಶರಣಸ್ಥಳ, ಪ್ರಸಾದಿ, ಪ್ರಾಣಲಿಂಗಿ ಅವೆರಡು ಕೈ ಏನಂತಾರಂದ್ರೆ ಭೋಗಾಂಗ ಅಂತ. ಆ ಭೋಗಾಂಗ, ತ್ಯಾಗಾಂಗಕ್ಕೆ ಇಷ್ಟಲಿಂಗ, ಭೋಗಾಂಗಕ್ಕೆ ಪ್ರಾಣಲಿಂಗ, ಮತ್ತೆ ಯೋಗಾಂಗ ಅಂತ ಏನ್ ಬರ್ತದಲ್ಲ ಶರಣಸ್ಥಳ. ತಾನು ನಿಶ್ಚಿಂತೆಯಾಗಿರೋದು ಕಲ್ತಿದ್ನು ಅಂತಂದ್ರ ಅವನು ಶರಣ. ತನ್ನನ್ನು ನಂಬಿದ ಜೀವಿಗಳಿಗೆ ನಿಶ್ಚಿಂತಿ ಮಾಡಿದನು ಅಂತಂದ್ರ ಆ ಶರಣನೇ ಏನಾಗ್ತಾನ, ಪ್ರಸಾದಲಿಂಗಿ ಆಗ್ತಾನ. ಪ್ರಸಾದಲಿಂಗ ಹೆಂಗದ್ರಿ, ಇನ್ನೊಬ್ಬರಿಗೆ ಶರಣರನ್ನಾಗಿ ಮಾಡಿದ್ರೆ ಪ್ರಸಾದಲಿಂಗ. ಮತ್ತ ಮುಂದೆ ತಾನು ಐಕ್ಯ ಸ್ಥಳದೊಳಗ ಸೇರಿ ತನ್ನ ನಾಮರೂಪದ ಎಲ್ಲ ಅಭಿಮಾನಗಳನ್ನ ಬಿಟ್ಟು ಅಲ್ಲಿ ಸದ್ರೂಪ, ಚಿದ್ರೂಪ, ಆನಂದ ರೂಪ, ಬ್ರಹ್ಮ ಸ್ವರೂಪನೇ ನಾನು ಅದೀನಿ ಅಂತ ತಿಳ್ಕೊಂಡು ತಾನು ಐಕ್ಯ ಸ್ಥಳಿ ಆದನು ಅಂತಂದ್ರೆ ಅದು ಅಂಗ, ಐಕ್ಯ ಅಂಗ. ಅವನು ಇನ್ನೊಬ್ಬರಿಗೆ ಐಕ್ಯ ಸ್ಥಳಕ್ಕೆ ಏರಿಸಿದ ತನ್ನ ಸತ್ವ, ರಜ, ತಮ ಗುಣಗಳನ್ನು ಅವ್ರದೆಲ್ಲ ತಿಳಿಸಿ ಹೇಳಿ ಅದನ್ನು ತ್ಯಾಗ ಮಾಡ್ಲಕ್ಕೆ ಹಚ್ಚಿ ಅವರಿಗೆ ಸಚ್ಚಿತ್ತಾನಂದ ತ್ರಿಮೂರ್ತಿಗಳ ಒಂದು ಪರಮಾತ್ಮನ ಒಂದು 3 ವಿಶೇಷಣಗಳ ಸಾಧನೆ ಮಾಡ್ಲಿಕ್ಕೆ ಹತ್ತುತ್ತಾನಲ್ಲ, ಅದು ಏನಾಯ್ತು, ಅವನು ಮಹಾಲಿಂಗ ಆಧ್ಯಾತ್ಮ ಸಾಧನೆ, ಸ್ವರೂಪ ಸಾಧನೆ. ತಾನೊಬ್ಬನೇ ಮಾಡ್ಕೊಳ್ಳೋದು ಏನ್ ಸಣ್ಣ ಮಾತಲ್ಲದು. ತಾನೊಬ್ಬನೇ ಮಾಡ್ಕೊಳ್ಳೋದಲ್ಲೇ ಮತ್ತ ಆ ಬ್ರಹ್ಮ ಸ್ವರೂಪ ಸಾಧನೆ ಇತರರಿಗೂ ಮಾಡ್ಕೊಳ್ಳಕ್ ಮಾರ್ಗದರ್ಶನ ಯಾರು ಮಾಡ್ತಾರ ಅವರೇ ಮಹಾಲಿಂಗ. ಹಂಗ ಹೋಗಿ ಲಿಂಗ ಆಗದು ಈ ಒಂದು ಶಿವಯೋಗ ಸಾಧನೆ ಒಳಗ ಸಾಧ್ಯ. ಹೆಂಗ ಲಿಂಗ ಆತು ಗೊತ್ತಾಯ್ತ? ಭಕ್ತಾಂಗ, ಮಹೇಶಾಂಗ, ಪ್ರಸಾದ್ಯಾಂಗ, ಪ್ರಾಣಲಿಂಗಾಂಗ, ಶರಣಾಂಗ, ಐಕ್ಯಾಂಗಗಳು ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಹೆಂಗಾಗಬೇಕಂತ ಗೊತ್ತಾಯ್ತಾ? ಅಂಗಸ್ಥಳಗಳು 44. ಏನಿವು? ನಿಮ್ಮ ವೈಯಕ್ತಿಕ ಮೋಕ್ಷಕ್ಕಾಗಿ ಇರವವು. ಲಿಂಗಸ್ಥಳಗಳು 57. ಅವು ಅದಕ್ಕೆ ಇತರರಿಗೆ ಮಾರ್ಗದರ್ಶನ ಮಾಡುವುದಕ್ಕ, ಇತರರಿಗೆ ಗೈಡ್ ಮಾಡಿ ಅವರಿಗೂ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಸ್ಥಳಕ್ಕೆ ಏರಿಸಬೇಕಾದ್ರ ನನ್ನ ಸಲುವಾಗಿ ನಾವು ಓದ್ಕೊಳ್ಳೋದು ಬೇರೆ,
ಇನ್ನೊಬ್ಬರಿಗೆ ತಿಳಿಸಿ ಹೇಳ್ಬೇಕಾದ್ರೆ ಡಬಲ್ ಓದ್ಬೇಕಾಗ್ತದ. ಇಲ್ಲಿ ನಿಮ್ಮ ಮುಂದೆ ಕೂತಿ ಇಟ್ಟು ಪಾಠ ಹೇಳ್ಬೇಕಾದ್ರೆ ನನ್ನ ಮುಂದೆ ಏನದು, ಏನ್ ಪುಸ್ತಕದ ಏನದ, ಇಲ್ಲಿ ಏನಿಲ್ಲ. ನಾ ಇಟ್ಟು ಕೂತಿ ಇಲ್ಲಿ ಹೇಳ್ಬೇಕಾದ್ರೆ ಅದ್ರ ಡಬಲ್ ತಯಾರಿ ಇದ್ರೆ ಇದು ಹೇಳಕ್ ಬರ್ತದೆ, ಇಲ್ಲಾಂದ್ರೆ ಹೆಂಗ್ ಬರ್ತದೆ? ಆ ತಯಾರಿ ಇರೋದೇ ಏನದ ಅಂತಂದ್ರೆ ಲಿಂಗಸ್ಥಲ. ಇನ್ನೊಬ್ಬರಿಗೆ ಮಾರ್ಗದರ್ಶನಕ್ಕೆ ಮಾಡೋದಕ್ಕಿದ್ದದ್ದೇ ಲಿಂಗಸ್ಥಲ. ತನ್ನ ವೈಯಕ್ತಿಕ ಮೋಕ್ಷಕ್ಕೆ ಮಾಡೋದೇ ಅಂಗಸ್ಥಲ. ಅಂಗ ಲಿಂಗವಾಗುವುದು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯ್ತಾ? ಶಟಸ್ಥಲಗಳು ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತೇನು ಶಟಸ್ಥಲಗಳದವ. ಇವು 6 ಅಂಗಗಳು. ಇವುಗಳನ್ನ 6 ಲಿಂಗಗಳಾಗಿ ಮಾಡಬೇಕು. ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಅಂತ ಮಾಡಬೇಕು. ತಾನು ವೈಯಕ್ತಿಕ ಮೋಕ್ಷ ಮಾಡಿಕೊಂಡ್ರೆ ಅಂಗಗಳಾಗ್ತಾನ. ಇತರರಿಗೆ ಮಾರ್ಗದರ್ಶನ ಮಾಡಿ ಗುರು ಆದ್ನಂತಂದ್ರೆ ಅವನೇ ಲಿಂಗ ಆಗ್ತಾನ. ಈಗ ನಾ ಅಂಗದಿನ, ಲಿಂಗದಿನ, ಮಂಗದಿನ ಹೆಂಗ್ ಕಾಣಕತ್ತೇನೆ ನಿಮಗೆ? ಒಬ್ಬೊಬ್ಬರಿಗೆ ಲಿಂಗ ಕಾಣ್ತೀವಿ, ಒಬ್ಬೊಬ್ಬರಿಗೆ ಮಂಗ ಕಾಣ್ತೀವಿ, ಒಬ್ಬೊಬ್ಬರಿಗೆ ಯಾರ್ಯಾರು ಹೆಂಗಿರ್ತಾರ ಹಂಗೆ ಕಾಣ್ತೀವಿ. ಅವರವರ ಭಾವಕ್ಕೆ ಅವರವರ ಭಕುತಿಗೆ ಯದ್ ಭಾವಂ ತದ್ಭವತಿ. ಕಳ್ಳರ ಕಣ್ಣಿಗೆ ಕಳ್ಳ ಅಂತ ಕಾಣುತ್ತಾನ, ಮಹಾತ್ಮರ ಕಣ್ಣಿಗೆ ಮಹಾತ್ಮ ಅಂತ ಕಾಣುತ್ತಾನ. ಎಂಥದ್ದು ಯಥಾ ದೃಷ್ಟಿ ತಥಾ ಸೃಷ್ಟಿ. ಈ ರೀತಿ ಇದು ಸಾಧನೆ. ಮತ್ತ ಜೀವ ಶಿವನಾಗದು ಅಂತ ಈ ಶಿವಯೋಗ ಸಾಧನೆಯ ಇನ್ನ ಒಂದು ಸ್ಟೆಪ್ ಏನದ, ಜೀವ ಶಿವನಾಗುವುದು. ಈ ಜೀವದಲ್ಲಿ ಏನದ, ಶಿವನೇ ಅದನವ. ಜೀವೋ ಬ್ರಹ್ಮೈವ ನಾಪರಹ. ಶಿವನೇ ಅದನ. ಆ ಶಿವನಿಗೆ ತನ್ನ ಸ್ವರೂಪದ ಬಗ್ಗೆ ವಿಸ್ಮೃತಿ ಆಗ್ಯದ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರ. ಒಬ್ಬ ಹೆಣ್ಣುಮಗಳು ಕೊಳ್ಳಾಗ ಒಂದು ಭಾರಿ ಕಿಮ್ಮತ್ತಿನ ನೆಕ್ಲೆಸ್ ಹಾಕೊಂಡಿದ್ದಳು. ಆಕೆ ಜಳಕ ಮಾಡ್ಲಕ್ ಹೋದಾಗ ಏನಾಯ್ತು, ಆ ನೆಕ್ಲೆಸ್ ಮೇಲೆ ನೀರು ಬಿತ್ತು ಅಂತಂದ್ರ ಅದು ಮಬ್ಬಾಗ್ತದ ಅಂತೇಳಿ ಆ ನೆಕ್ಲೆಸ್ ಏನ್ ಮಾಡಿದಳು, ಹಿಂದಕ್ಕೆ ಹಾಕೊಂಡ್ಳು, ಬೆನ್ನಿಗೆ ಹಾಕೊಂಡ್ಳು. ಬೆನ್ನಿಗೆ ಹಾಕೊಂಡು ಹೆಂಗೋ ಮಾಡಿ ಜಳಕ ಮಾಡಿದಳು, ಬಟ್ಟೆ ಉಟ್ಕೊಂಡ್ಲು. ಕನ್ನಡಿ ಮುಂದ ಅಲಂಕಾರ ಮಾಡ್ಕೊಳಕ್ ಹಾದಳು. ಹಾದ ಕೂಡಲೇ ಕೊಳ್ಳಾಗ ನೆಕ್ಲೆಸ್ ಇಲ್ಲ, ಅಂಜ್ಬಿಟ್ಲು. ಯಪ್ಪ, ನೆಕ್ಲೆಸ್ ಕಳವಾಯ್ತು. ಅವ್ರಿಗೆ ಕೇಳ್ತಾಳ, ಇವ್ರಿಗೆ ಕೇಳ್ತಾಳ, ನಾ ನೆಕ್ಲೆಸ್ ಎಲ್ಲಿಟ್ಟೆ, ಯಾರಿಗಾರ ಸಿಕ್ಕದೇನು? ಯಾರಿಗೆ ಸಿಕ್ಕಿಲ್ಲ. ಕಡಿಗೆ ಸಮಾಧಾನ ಆರೋದಕ್ಕ ಮಠದಾಗ ಸ್ವಾಮಿಗಳ ಬಲ್ಲಿ ಆದವು, ಗುರುಗಳೇ ನನ್ನ ನೆಕ್ಲೆಸ್ ಕಳೆದ, ಜೀವ ಸಮಾಧಾನ ಇಲ್ಲ, ನನ್ನ ಗಂಡಕ್ಕೆ ಗೊತ್ತಾಯ್ತಂದ್ರೆ ಹಿಡ್ಕೊಂಡು ಗುಮ್ಮತನ, ಏನು ಮಾಡ್ಲಿ? ಗುರುಗಳು ಆಕಿನ ಸೂಕ್ಷ್ಮ ದೃಷ್ಟಿಲಿಂತ ನೋಡಿದ್ರು. ಆಕಿ ನೆಕ್ಲೆಸ್ ಆಕಿ ಕೊಳ್ಳಾಗ ಅದತ್ತು ಗೊತ್ತಾಯ್ತು. ಅದಕ್ಕ ಆಕಿ ತಲೆ ಮೇಲೆ ಒಂದು ಕೈ ಇಟ್ಟು, ಏನ್ ಚಿಂತೆ ಮಾಡಬೇಡ ಮಗಳೇ, ನೀ ಏನ್ ಚಿಂತೆ ಮಾಡಬೇಡ, ನೆಕ್ಲೆಸ್ ಎಲ್ಲಿ ಹೋಗಲ್ಲ. ಯಾವಾಗ ನೀನು ನನ್ನ ಹತ್ರ ಬಂದಿದೆ ಅಂತಂದ್ರ ನಿನ್ನ ನೆಕ್ಲೆಸ್ ನಿನಗೆ ಸಿಗ್ತದ, ಸರಿಯಾದ ಜಾಗಕ್ಕೆ ಬಂದಿದಿ, ನಿನಗೆಲ್ಲ ಒಳ್ಳೇದಾಗ್ತ. ಗುರುಗಳ ಕಾಲು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಲಕ್ಕಿ. ಯಪ್ಪ, ಇಷ್ಟು ಭರವಸೆ ಕೊಡುವಂತವ್ರು ಯಾರೂ ಇಲ್ಲ ನೋಡು, ಬರೀ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತಾರ. ಎಂತ ಗುರುಗಳು ಸಿಕ್ಕಿರಿ, ಎಂತ ಗುರುಗಳು ಸಿಕ್ಕಿರಿ. ಆಯ್ತು, ನನಗೆ ಕೊಟ್ಟು ಬಿಡ್ರಪ್ಪ, ಸಿಗಂಗ ಮಾಡ್ರಿ ಅಂತೇಳಿ ಗುರುಗಳ ಕಾಲು ಗಟ್ಟಿಯಾಗಿ ಹಿಡಿದ್ರು. ಬಾ ಎದ್ದು ನಿಂದ್ರ, ಮುಂದೆ ನಿಂದ್ರು. ಮುಂದೆ ನಿಂತ ಮೇಲೆ ಕಣ್ಣು ಮುಚ್ಕೋ ಅಂದ್ರು. ಕಣ್ಣು ಮುಚ್ಕೊಂಡ ಮೇಲೆ ಆ ಹಿಂದೆ ಇರೋದು ಸೆರಗಿನಾಗಿದ್ದು ನೆಕ್ಲೆಸ್ ತಗೊಂಡು ಮುಂದೆ ಜೋತಿ ಹಾಕಿದ್ರು ಗುರುಗಳು. ಜೋತಿ ಹಾಕಿದ ಕೂಡ್ಲೇನೆ ಕಣ್ಣು ತೆರಿ ಈಗ ಅಂದ್ರು. ಕಣ್ಣು ತೆರೆಗಳು ನೋಡಿದಳು. ಅಬಾ ಬಾಬಾ ಬಾಬಾ, ಎಂತ ಗುರುಗಳಪ್ಪ, ಅದ್ಭುತ ಗುರುಗಳು. ನಿಮ್ಮಂತ ಗುರುಗಳು ಜಗತ್ತಿನಾಗ ಎಲ್ಲೋ ಒಬ್ಬರು ಇರ್ತಾರೆ ನೋಡ್ರಿ. ನಮ್ ದೊಡ್ಡ ಪುಣ್ಯ ಗುರುಗಳೇ ನಿಮ್ಲಿಂತ. ಆ ಗುರುಗಳಿಗೆ ಒಳಗೆ ನಾಚಿಕೆ ಬರ್ಲಕತ್ತು. ನಾನೇನು ಎಲ್ಲಿ ನೆಕ್ಲೆಸ್ ತಂದು ಕೊಟ್ಟಿನಿ, ಹಾಕಿಕೊಳ್ಳ ನೆಕ್ಲೆಸ್ ಹಾಕಿ ಕೊಟ್ಟಿನಿ, ನನಗೀಕೆ ಅಂತ ಪರಿ ಹೊಗಳ್ತಾವಲ್ಲಪ್ಪ. ಹಂಗ ತಾನು ಶುದ್ಧ ಬ್ರಹ್ಮ ಸ್ವರೂಪನೇ ಇದ್ದದ್ದು, ಅದು ಮರುವಾಗಿದ್ದಕ್ಕ ಆ ಮರುವನ್ನು ಹರಿದು ಮತ್ತೆ ಅರಿವಿಗೆ ತಂದು ಕೊಟ್ಟು ನೀನೇ ಬ್ರಹ್ಮ ಇದೀಯ ಅಂತೇಳಿ ಗುರು ಹೇಳುವಂತ ಕೆಲಸ ಮಾಡ್ತಾನ.
ಅದಕ್ಕೆ ಇಲ್ಲೇನಾಗ್ಯದ, ವಿಸ್ಮೃತಿ ಆದಾಗ ಜೀವ, ಸ್ಮೃತಿ ಆಯ್ತು ಅಂತಂದ್ರ ದೇವ ಶುದ್ಧ ಬ್ರಹ್ಮ, ವಿಸ್ಮೃತಿ ಆದಂತಂದ್ರ ಜೀವ. ಆ ಜೀವನಿಗೇನಾಗ್ತದ, ತಾನು ಶುದ್ಧ ಬ್ರಹ್ಮ, ತಾನು ಆತ್ಮ, ತಾನು ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ, ತಾನು ಶಾಶ್ವತ, ತಾನು ಆನಂದ ಸ್ವರೂಪ ಅನ್ನೋದು ಮರೆತು ತನ್ನ ಮರೆವು ಆಗಿ ವಿಸ್ಮೃತಿ ಆದಾಗ ಅವನಿಗೆ ದುಃಖ, ಚಿಂತೆ, ಭಯ, ಮರಣ ಭಯ, ಮತ್ತೆ ಆ ಭಯಗಳು ಅಪಮಾನ ಭಯ. ಬಂದ ಒಂದು 5 ನಿಮಿಷ ಆಯ್ತು. ಒಟ್ಟು ನಾನಾ ರೀತಿ ಭಯಗಳು, ದುಃಖಗಳು, ಚಿಂತೆಗಳು, ಮತ್ತ ಜನನ ಮರಣ ಭಯ, ಮುಂದಿನ ಜನ್ಮ ಏನಾಗಿ ಹುಡ್ತೀನೋ ಏನೋ, ಮತ್ತೆ ನಾ ಸಾಯಾಗ ಹೆಂಗ್ ಸಾಯ್ತೀನೋ ಏನೋ, ಜನನ ಮರಣಗಳ ಭಯ, ಮತ್ತೆ ಪಾಪ ಪುಣ್ಯಗಳ ಭಯ, ಕರ್ಮಗಳ ಭಯ, ಸುಖ ದುಃಖಾದಿಗಳು, ಎಲ್ಲಿ ದುಃಖ ಬಂದು ನನಗೆ ಅಟ್ಯಾಕ್ ಮಾಡ್ತದಂತ ಭಯ, ಇದ್ದು ಸುಖ ಎಲ್ಲಿ ಕಳ್ಕೊತೀನಿ ಅಂತ ಭಯ, ಏನೇನು ತರಗಳು, ಪಾಪ ಪುಣ್ಯ, ಸುಖ ದುಃಖ, ಜನನ ಮರಣ, ಮಾನ ಅಪಮಾನ, ಲಾಭ ಹಾನಿ, ಇದೆಲ್ಲ ಜೀವಭಾವ. ಇವೆಲ್ಲನೂ ಏನದವ, ವ್ಯಾವಹಾರಿಕ ಬದುಕಿವೆಲ್ಲ. ಈ ವ್ಯಾವಹಾರಿಕ ಬದುಕನ್ನ ನಾವು ಸತ್ಯ ಅಂತ ತಿಳ್ಕೋಬಾರ್ದು. ಇದು ಮಿಥ್ಯ ಅದ, ನಿಜವಾದ ಬದುಕು ಅಂತೇನದ, ಸದ್ಗುರುನಾಥನಲ್ಲಿ ಕುಳಿತು ನೀನೇನ್ ಸಾಧನೆ ಮಾಡ್ತೀವಿ, ಶ್ರವಣ ಮನನ ನಿಧಿಧ್ಯಾಸನ, ಅದೇ ಸತ್ಯವಾದ ಬದುಕು. ನೀನು ಸದ್ರೂಪ ಚಿದ್ರೂಪ ಆನಂದ ರೂಪಾದಿ ಅಂತೇಳಿ ಅವನಿಗೆ ಯಾರು ತನ್ನ ಮುಂದೆ ಕೂತು ಪಾಠ ಕೇಳ್ತಾನ ಅವನಿಗೆ ಅವನ ಶಿವಸ್ವರೂಪದ ಪರಿಚಯ ಮಾಡಿ, ಅವನಿಗೆ ಮರೆವು ಆಗಿದ್ದಕ್ಕ ಯಾವ ಯಾವ ಅಂಶಗಳು ಅವನನ್ನ ಅಶಕ್ತ ಮಾಡ್ಯಾವ, ದುಃಖಿ ಮಾಡ್ಯಾವ, ಅವೆಲ್ಲವನ್ನ ಗುರು ತಿಳಿಸಿ ಹೇಳಿ 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 ಏನ್ ಮಾಡ್ತಾನ, ಜೀವನಿಗೆ ಜೀವಭಾವ ತೆಗೆದು ಶಿವನನ್ನಾಗಿ ಮಾಡ್ತಾನೆ. ಕಬ್ಬಿನಾಗ ಮತ್ತ ಸಿಪ್ಪಿ ತೆಗೆದು ರಸ ತೆಗೆದು ಕೊಡ್ತಾನೆ. ಹೌದಲ್ರಿ? ಸಿಪ್ಪಿ ಇದ್ದಕ್ಕ ಅದೇನಾಗ್ಯದ, ಕಬ್ಬಾಗ್ಯದ, ಅದನ್ನ ತೆಗೆದು ರಸ ಮಾಡಿ ಕೊಡ್ತಾನೆ. ಹಾಂಗ ಜೀವ ಶಿವನಾಗುವುದು, ಅಂಗ ಲಿಂಗವಾಗುವುದು. ಇವ ಶಿವಯೋಗ ಸಾಧನೆಯ ಅತ್ಯಂತ ಮುಖ್ಯ ಗುರಿಗಳು. ಈ 2 ಗುರಿಗಳನ್ನು ತಲುಪಬೇಕನ್ನೋದಕ್ಕೆ ಹೆಂಗ ಅನ್ನೋದು ಇವತ್ತ ಅದ್ರ ಬಗ್ಗೆ ಒಂದು ಸ್ವಲ್ಪ ಸೂಕ್ಷ್ಮ ಭಾಗದಲ್ಲಿ ಹೇಳಿನಿ. ಮತ್ತೆ ಅಭಿಷೇಕ ಪ್ರಿಯ ಅನ್ನೋದ್ರ ಬಗ್ಗೆ ಆ ಒಂದು ಪರಮಾತ್ಮನಿಗೆ ವಿಭೂತಿ ರುದ್ರಾಕ್ಷಿ ಧರಿಸೋದು ಹೋದ ವಾರ ಹೇಳಿದ್ದೆವು. ಈ ಸಾರಿ ಅಭಿಷೇಕದ ಬಗ್ಗೆ ಒಂದಿಷ್ಟು ಹೇಳಕತ್ತೀವಿ. ವಿಭೂತಿ ರುದ್ರಾಕ್ಷಿ ಏನೆಲ್ಲ ಮಾಡಿದ್ರು ಸಹಿತ ಇಷ್ಟೆಲ್ಲ ಕ್ರಿಯೆಗಳು ಜರುಗಿದ ಮೇಲೆ ಭಕ್ತನು ಈಗ ಇಷ್ಟಲಿಂಗದ ಕಡೆಗೆ ಹೊರಳುತ್ತಾನೆ. ಕೊರಳಲ್ಲಿ ಕಟ್ಟಿಕೊಂಡಿದ್ದ ವಸ್ತ್ರದಿಂದ ಇಲ್ಲವೇ ಗುಂಡುಗಡಿಗೆಯಿಂದ ಅಥವಾ ಕರಡಿಗೆಯಿಂದ ಇಷ್ಟಲಿಂಗವನ್ನು ಹೊರತೆಗೆಯುತ್ತಾನೆ. ಇಷ್ಟಲಿಂಗಕ್ಕೆ ಹೊದಿಸಿದ ಹುದುಗ ಅರಿವೆಯನ್ನು ಬೇರ್ಪಡಿಸುತ್ತಾನೆ. ಜಲ ಶುದ್ಧಿಯಾದ ನೀರನ್ನು ಬಳಸಿ, ಶುದ್ಧಿಯಾದ ನೀರನ್ನು ಬಳಸಿ ಹುದುಗ ಅರಿವೆಯನ್ನು ನಿರ್ಮಲಗೊಳಿಸಿ ಅದನ್ನು ಒಣಗಲೆಂದು ಒಂದು ಕಡೆ ಜೋತು ಬಿಡುತ್ತಾನೆ. ಆ ಒಂದು ಅಭಿಷೇಕ ಮಾಡಬೇಕಾದ್ರೆ ಲಿಂಗಕ್ಕ ಮೊದಲೇನ್ ಮಾಡಬೇಕು, ಆ ಬಟ್ಟೆ ಲಿಂಗಕ್ಕ ಏನು ಹೊದಿಸಿರಲ್ಲ ಆ ಬಟ್ಟೆ ಹೊರಗೆ ತೆಗೆದು ಮೊದಲ ಅದು ತೊಳೆದು ಒಂದ್ ಕಡೆ ಒಣಗ್ಲಕ್ ಬಿಡ್ಬೇಕು. ನೀವೇನ್ ಮಾಡ್ತೀರ, ಅದು ತೆಗೆದು ಸೈಡಿಗೆ ಇಡ್ತೀರಿ. ಇಟ್ಟು ಲಿಂಗ ಪೂಜೆ ಎಲ್ಲ ಮುಗಿದ ಮೇಲೆ ಆಮೇಲೆ ಅದನ್ನ ತೊಳಿಲಕ್ ಹೋಗ್ತೀರಿ. ಅದನ್ನ ತೊಳೆದ್ಮೇಲೆ ಅದು ಹಸಿ ಉಳಿತದ, ಹಂಗೆ ಅದು ಒಣಗ್ಲಕ್ ಬಳತ್ ಬೇಕಾಗಿಲ್ಲ. 15-20 ನಿಮಿಷನಾಗ ಒಣಗಿ ಹೋಗ್ಬಿಡ್ತದ. ಅದು ಒಣಗತನ ನೀವು ಲಿಂಗ ಪೂಜೆ ಮಾಡ್ಕೋಬೇಕು. ಅದು ಒಣಗದ್ರೊಳಗೆ ನೀವು ಲಿಂಗ ಪೂಜೆ ಮಾಡ್ಕೊಂಡು ಹಸಿ ಬಟ್ಟೆ ನೀವೇನಾರ ಲಿಂಗಕ್ಕೆ ಹಾಕಿದ್ರಿ ಅದ್ರ ಲಿಂಗ ಭಿನ್ನಾಗ್ಬಿಡ್ತದೆ. ನೀವು ಆ ವಸ್ತ್ರವನ್ನ ಯಾವಾಗ ತೆಗಿತೀರಿ ಲಿಂಗದಲ್ಲಿಂತ ಅದನ್ನ ತೊಳೆದು ಹಾಕಿದ ಮೇಲೆ ಅದು ಒಣಗ ತನಕ ನೀವು ಅಷ್ಟಾದ್ರೂ ಜಪ ಮಾಡಬೇಕು. ಒಂದು 15-20 ನಿಮಿಷ, ಅರ್ಧ ತಾಸು.
ಆ ಊದ್ಬತ್ತಿ ಅವೆಲ್ಲ ಯಾಕೆ ಮಾಡ್ಯಾರ? 10 ಇಂಚು 8 ಇಂಚು ಊದ್ಬತ್ತಿ, ಒಂದು ಊದ್ಬತ್ತಿ ಖಲಾಸ್ ಆಗತ್ತನಾರ ಕೂತಿಕೆ ಜಪ ಮಾಡ್ರಿ ಅಂತ. ಊದ್ಬತ್ತಿ ಹಚ್ಚಿ ಇನ್ನೊಂದ್ ಸ್ವಲ್ಪ ಇನ್ನ ಅಲ್ಲೇ ಉರಿದು ತುದಿಗೆ ಇರ್ತದ, ಆಯ್ತು ಇವ್ರು ಪೂಜಾ ಮುಗಿಸ್ಕೊಂಡು ಬಂದೇ ಬಿಟ್ಟಿರ್ತಾರ ಹೊರಗೆ. ಊದ್ಬತ್ತಿ ಏನಾಗಬೇಕು? ಪೂಜಾ ಮುಗಿಸಿದಂಗ ಅದು ಊದ್ಬತ್ತಿನೂ ಮುಗಿದೋಗಿರ್ಬೇಕು ನಿಮ್ ಪೂಜಾ ಮುಗಿಸಿ ಬರಾಕ್. ದೀಪದ ಎಣ್ಣೆನೂ ಪೂರ್ತಿ ಸ್ವಲ್ಪ ಉಳಿದಿರ್ಬೇಕು. ದೀಪ ಹಚ್ಚಿಕೆ ಎದ್ದು ಹೊರಗೆ ಬಂದ್ರ ಎದಕ್ಕೆ ಹಚ್ತೇರಿ ದೀಪ? ನೀವೇ ಅಲ್ಲಿರ್ಲಿಲ್ಲ ಅಂದ್ರೆ ಎದಕ್ಕೆ ಹಚ್ತೇರಿ ದೀಪ? ದೀಪ ಹಚ್ಚಬೇಕು. ನೀವು ಎದ್ದು ಬರೋ ಟೈಮ್ನಾಗ ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟೇ ಉರಿಬೇಕೆ ಹೊರತು ದೀಪ ಹಾಕಿ ಎಣ್ಣೆ ಜಗ್ಗಿ ಹಾಕಿ ನೀವು ಹೊರಗೆ ಬಂದ್ರೆ ಉಪಯೋಗ ಇಲ್ಲ. ನೀವು ಶಿವಯೋಗ ಸಾಧನ ಮಾಡುವುದಕ್ಕೆ ಬೆಳಕು ಬೇಕು ಅಂತ ದೀಪ ಹಚ್ಚಿರ್ತೀರಿ. ದೀಪ ಹಚ್ಚಿಕೆ ಸಾಧನೆ ಮಾಡ್ಲಿಲ್ಲ ಅಂದ್ರೆ ಎದಕ್ಕೆ ಹಚ್ತೀರಿ ದೀಪ? ಊದ್ಬತ್ತಿ ಇನ್ನೊಂದ್ ಸ್ವಲ್ಪ ಉಳಿದಿರ್ಬೇಕು, ಅವಾಗ ನಿಮ್ ಪೂಜಾ ಮುಗಿಬೇಕು. ಬಟ್ಟಿ ಪೂರ್ತಿ ಒಣಗಿರ್ಬೇಕು, ಅವಾಗ ನಿಮ್ ಪೂಜಾ ಮುಗಿಬೇಕು. ಹಿಂಗ್ ಮಾಡಿ ಅದು ಒಣಗುವುದಕ್ಕ ಉದುಗವನ್ನ ಬಿಟ್ಟ ಮೇಲೆ ನೆಕ್ಸ್ಟ್ ನಂತರ ಅದೇ ಶುದ್ಧ ನೀರಿನಿಂದ ಇಷ್ಟಲಿಂಗಕ್ಕೆ ಮಜ್ಜನ ಮಾಡಿಸುವುದು. ಇಷ್ಟಲಿಂಗವನ್ನು ಹಿಡಿದು ಒಣವಿಗೆದ ಹಾಗೂ ಮೃದುವಾದ ಬಟ್ಟೆಯಿಂದ ತೀಡುವುದು. ಆ ಲಿಂಗಕ್ಕೆ ತೀಡಬೇಕು, ತೀಡಿ ಅದನ್ನು ಒಣಗಿಸ್ಬೇಕು. ಒರಟು ಬಟ್ಟೆಲಿಂದ ತಿಕ್ಕಬಾರದು, ಗೀಚ್ ಬೀಳ್ತಾವ, ಕಂತಿ ಸೂಕ್ಷ್ಮ ಇರ್ತದೆ. ಆಗ ಲಿಂಗದ ಮೈ ಮಿರಿ ಮಿಂಚುತ್ತದೆ. ಇಷ್ಟಲಿಂಗವನ್ನ ಎಡಗೈ ಅಂಗೈ ಮಧ್ಯದಲ್ಲಿ ಇಡುವುದು, ಲಿಂಗಕ್ಕೆ ಗಂಧ ಹಚ್ಚುವುದು, ಮತ್ತೆ ಮುಂದೆ ಅಕ್ಷತೆ ಏರಿಸುವುದು. ಈ ರೀತಿ ನಾವು ಲಿಂಗಕ್ಕೆ ಅಭಿಷೇಕ ಮಾಡೋದು ಹೆಂಗ ಅಂತ ನಿರಂತರವಾಗಿ ಲಿಂಗಕ್ಕೆ ಅಭಿಷೇಕ ಮಾಡಬೇಕು. ಲಿಂಗದ ಮೇಲೆ ಎಷ್ಟು ನೀರು ಹಾಕ್ತೀರಿ ಅಷ್ಟು ನಿಮ್ಮ ಜೀವನದಾಗ ಶಾಂತಿ ನೆಮ್ಮದಿ ಉಂಟಾಗ್ತದೆ, ಆನಂದ ಉಂಟಾಗ್ತದೆ. ಬಂದು ಗೆಸ್ಟ್ಗಳಿಗೆ ನೀರು ಕೊಡೋ ಪದ್ಧತಿ ಎದಕ್ಕಿಟ್ಟಾರ ಗೊತ್ತದ? ಯಾರ್ಯಾರ ಮನೆಗೆ ಬಂದಾಗ ಅವ್ರಿಗೇನು ನಿಮ್ಮದು ಊಟ ಬೇಕಾಗಿರಲ್ಲ, ನಾಷ್ಟ ಬೇಕಾಗಿರಲ್ಲ, ಬಾಯಿ ಒಣಗಿರ್ತದ. ಹೊರಗೆ ಬಂದವ್ರಿಗೆ ಫಸ್ಟ್ ಒಂದು ಗ್ಲಾಸ್ ನೀರು ಕೊಟ್ಟು ಟ್ರೀಟ್ ಮಾಡ್ಬೇಕು. ಅವರಿಗೆ ಗಂಟಲು ಒಣಗಿದವರಿಗೆ ಒಂದಿಷ್ಟು ನೀವು ನೀರು ಕೊಟ್ರಿ, ಅವ್ರಿಗೆ ಅದು ತಂಪಾಯ್ತು ಅಂದ್ರೆ ಆ ತಂಪು ನಿಮಗೆ ಆಶೀರ್ವಾದ ಆಗಿ ಇಡೀ ಜೀವನ ನಿಮಗೆ ಶಾಂತಿ ನೆಮ್ಮದಿ ಕೊಡ್ತದೆ. ಇದು ಒಂದು ಗ್ಲಾಸ್ ನೀರು ಹಿಡ್ಕೊಂಡು ಬರೋದು ಒಂದು ಪದ್ಧತಿ ಕಲಿಬೇಕು. ಅವ್ರು ಬೇಡ ತನಕ ತಂದು ಕೊಡೋದಿಲ್ಲ. ಚಾ ಮಾಡಂದ್ರೆ ಚಾನೇ ತಂದು ಕೊಡ್ತಾರ ಹೊರತು ನೀರೇ ಕೊಡಂಗಿಲ್ಲ. ನೀರ್ ಬೇಕೇನತ್ ಕೇಳ್ತಾರೆ. ಅವ್ರು ಕೇಳಿ ಬಿಡ್ಲಿ ಒಂದು ಅರ್ಧ ಗ್ಲಾಸ್ ನೀರು ತಂದು ಅವ್ರ ಮುಂದೆ ಇಟ್ಟು ಬಿಡ್ಬೇಕು, ಕುಡಿದ ಕುಡಿದ್ರೆ ಕುಡಿತಾರ, ಬಿಟ್ರೆ ಬಿಟ್ಟಿರ್ತಾರ. ಇರ್ಲಿ ಏನಾಕಿರ್ಲಿ, ಶಿವಯೋಗ ಸಾಧನೆಗೆ ಸಂಬಂಧಪಟ್ಟಂತ ನಮಗೆ ತಿಳಿದಂತ ಮಾಹಿತಿಗಳು ನಮಗ ಈ ಏನ್ ಸಾಧ್ಯ ಅದ ಅಷ್ಟು ಹೇಳ್ಬೇಕಾಗಿದ್ದು ಬೇಕಾದಷ್ಟು ಅದ. ಸುಮ್ ಹಿಂಗೆ ಮಾತಾಡ್ಕೋತ ಕುಂತಿರ್ತೀವಿ, ಅದ್ರಾಗ ನಿಮ್ದೊಂದಿಟ್ಟು ಸೆಷನ್ ನಡೆದಿರ್ತದ, ನಮ್ಗೇನ್ ತಿಳಿದದ್ದು ಹೇಳಿರ್ತೀವಿ. ಇದೇನು ಉಪಯೋಗ ಅನ್ನಿಸ್ತಾ ಸೆಷನ್ ನಿಮ್ಗ ಹೇಳಿದ್ದು? ನಿಮ್ಮ ಸಾಧನೆಗೆ ಏನಾರು ಉಪಯೋಗ ಆಗ್ತದ ಇಲ್ಲ ಇದು ಹೇಳಿದ ವಿಷಯ? ಅಂಗ ಲಿಂಗ ಹೆಂಗ? ಅಂಗ ಅಂದ್ರೆ ಏನು? ಲಿಂಗ ಅಂದ್ರೆ ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡಿ ನೀವೇ ದೇವರಾಗೋದು, ನೀವೇ ಗುರು ಆಗೋದು, ನೀವು ಲಿಂಗ ಆಗಿರ್ತೀರಿ. ನೀವೇ ವೈಯಕ್ತಿಕ ಮೋಕ್ಷಕ್ಕಾಗಿ ಕುಂತು ಭಕ್ತ ಮಹೇಶ ಪ್ರಸಾದಿ ಮಾಡ್ತಿದ್ರಿ ಆಗ್ತಿದ್ರಿ ಅಂತಂದ್ರೆ ಅದು ಅಂಗ. ನೀವು ಏನು ಸಾಧನೆ ಮಾಡ್ಲಾರ್ರೆ ಸುಮ್ ಉಂಡು ಮಕ್ಕೋತಿದ್ರಿ ಅಂತಂದ್ರೆ ಮಂಗ. ಇಷ್ಟೇ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣ.